ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯ ಸರ್ಕಾರವನ್ನೇ ಅಲ್ಲಾಡಿಸಿದ ಶೇಕ್ ಮಾಡಿದ ಹೋರಾಟ ಅಂತ ಹೇಳಿದ್ರೆ ಅದು ಯುವ ಸಮೂಹದ ಉಗ್ರ ಹೋರಾಟ. ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಸರ್ಕಾರದ ವಿರುದ್ಧ ಕಿಚ್ಚನ್ನು ಹತ್ತಿಸಿದ್ರು. ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಒಂಥರ ನಿರುದ್ಯೋಗಿ ಅಂತ ಹೇಳಕ್ಕೆ ಕೂಡ ಒಂಥರ ಬೇಜಾರಾಗತ್ತೆ. ಉದ್ಯೋಗ ಇಲ್ಲ ಅಂಥೇಳಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು. ಧಾರವಾಡದಲ್ಲಿ ಪ್ರತಿಭಟನೆಯ ರೋಷ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಸರ್ಕಾರನೇ ಅಲ್ಲಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾಜ್ಯ ಸರ್ಕಾರಕ್ಕೆ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇರೋದು ಯಾಕೆ ಅಂಥೇಳಿ. ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ, ಇದುವರೆಗೂ ಕೂಡ ನೇಮಕಾತಿ ಇಲ್ಲ. 2.5 ಲಕ್ಷಕ್ಕಿಂತ ಹೆಚ್ಚಿನ ಖಾಲಿ ಹುದ್ದೆಗಳಿದ್ದಾವೆ, ಅದನ್ನು ಭರ್ತಿ ಮಾಡ್ತಾ ಇಲ್ಲ. ಅಂದರೆ ನಿರುದ್ಯೋಗಿಗಳ ಪ್ರತಿಭಟನೆ ಇದು. ಅಭ್ಯರ್ಥಿಗಳು ರೊಚ್ಚಿಗೆದು ಆಕ್ರೋಶವನ್ನು ಹೊರಹಾಕಿದ್ರು. ಪಾಪ ಕಷ್ಟಪಟ್ಟು ನಿದ್ದೆ ಇಲ್ಲದೆ ಓದಿರ್ತಾರೆ. 5-6 ವರ್ಷ ಅಂದರೆ ಡಿಗ್ರಿ ಮುಗಿದಾದ ನಂತರ ಒಂದು 2-3 ವರ್ಷ ಓದಿ ಒಂದು ಒಳ್ಳೆಯ ಸರ್ಕಾರಿ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತೇಳಿ ಕಷ್ಟಪಟ್ಟು ಮನೆಯಿಂದನೇ ದುಡ್ಡನ್ನು ಹಾಕ್ಸಿರ್ತಾರೆ. ಅವರೆಲ್ಲಿ ದುಡಿಯೋದಕ್ಕೆ ಎಲ್ಲಿರುತ್ತೆ? ಸೊ ದುಡಿಯೋ ಏಜಲ್ಲಿ ಕಷ್ಟಪಟ್ಟು ಓದಿ ಒಂದು ಗೋರ್ಮೆಂಟ್ ಜಾಬ್ ತಗೋಬೇಕು ಅಂಥೇಳಿ 10 ಕನಸನ್ನು ಕಂಡಿರುವಂಥ ವಿದ್ಯಾರ್ಥಿಗಳು ಅವರ ಆಸೆಗೆ ತಣ್ಣೀರೆರಚುವಂಥ ಕೆಲಸವನ್ನು ಈ ಸರ್ಕಾರಗಳು ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ಬೇಸರ ಆಗತ್ತೆ. ಇರುವಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ನೀವು, ಈ KPSC ಅಂತ ಬಂದಾಗ ಒಂದು ಕೆಲಸ ಅಂತೂ ನೆಟ್ಟಗಾಗಿ ಮಾಡೋಕ್ಕೆ ಬರಲ್ಲ. ನೇಮಕಾತಿ ಬಿಟ್ಟು ಅಂತಂದರೆ ಅಲ್ಲಿ ಏನೋ ಒಂದು ಸಮಸ್ಯೆ, ಅಕ್ರಮೋ ಅವ್ಯವಹಾರನೋ ಅಥವಾ ಕ್ವಶನ್ ಪೇಪರ್ ಲೀಕೋ, ಈ ಎಲ್ಲ ಯಾವುದೇ ಒಂದು ಎಕ್ಸಾಮ್ ಅಂತ ಬಂದಾಗ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಯಾವುದೋ ಒಂದು ಪೋಸ್ಟ್ ಅಂತ ಬಂದಾಗ ಯಾವುದೇ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಎಕ್ಸಾಮ್ ಅಂತ ಮಾಡಲಿಕ್ಕೆ ಆಗ್ತಾ ಇಲ್ಲ ಈ ಸರ್ಕಾರಕ್ಕೆ. ಜನ ಅಂದರೆ ವಿದ್ಯಾರ್ಥಿಗಳೇ ರೊಚ್ಚಿಗೆದು ಆಕ್ರೋಶವನ್ನು ಹೊರಹಾಕಿದ್ರು. ಒಂಥರ ಜೆನ್ಜಿ ಪ್ರತಿಭಟನೆ ಇತ್ತು, ಯುವ ಸಮೂಹದ ಪ್ರತಿಭಟನೆ ಇತ್ತಲ್ಲ, ನೇಪಾಳವನ್ನು ನೆನಪು ಮಾಡುವಂಥ ಪ್ರತಿಭಟನೆ ಇತ್ತು. ಇದು ಆರಂಭ ಅಷ್ಟೇ. ಇದು ಆರಂಭ ಅಷ್ಟೇ. ಸರ್ಕಾರ ಇನ್ಮೇಲೆ ಆದರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕೆ ಇರುವಂಥ ಹುದ್ದೆಗಳನ್ನು ನೀವು ಭರ್ತಿ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನಿಮ್ಮಂತಹ ನಾಲಾಯಕ ಜನಪ್ರತಿನಿಧಿಗಳು ಯಾಕೆ ಬೇಕು ಅಂಥೇಳಿ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಸರ್ಕಾರಿ ನೌಕರಿ ವಿಳಂಬ ಏತಕ್ಕೆ? ನೋಡಿ, ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಉಗ್ರವಾದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾದ್ರು ನಿನ್ನೆ. ಇದನ್ನು ರಾಜಕೀಯವಾಗಿ ಪಡೆಯೋದಕ್ಕೆ ರಾಜಕಾರಣಿಗಳು ಕೂಡ ಎಂಟ್ರಿಯನ್ನು ಕೊಟ್ಟರು. ಅಲ್ಲಿಂದ ವಿದ್ಯಾರ್ಥಿಗಳು ಓಡಿಸಿದ್ರು ಅವ್ರನ್ನ. ನಿರುದ್ಯೋಗಿ ಯುವಕರ ಬೇಡಿಕೆ ಇದೆಯಲ್ಲ, ಇದು ಹಗುರ ಅಂತೂ ಅಲ್ಲವೇ ಅಲ್ಲ. ಕಾರಣ ಇದನ್ನು ನೀವು ಹಗುರವಾಗಿ ಪರಿಗಣಿಸಿದ್ರೆ ಬೆಲೆ ತೆರಬೇಕಾಗತ್ತೆ. ಸರ್ಕಾರ ಎಚ್ಚೆತ್ಕೊಳ್ಬೇಕು. ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಎಚ್ಚರಿಕೆ ರವಾನೆ. ಇದು ಗಾಢ ನಿದ್ರೆಯಿಂದ ಸರ್ಕಾರ ಬೇಗ ಹೇಳೋದು ಉತ್ತಮ. ಇದು ಎಚ್ಚರಿಕೆ. ಕಳ್ಳಾಟವನ್ನ ಮೊದಲು ಬಿಡಿ, ಕಾನೂನು ತೊಡಕುವನ್ನ ನಿವಾರಿಸಿ. ನಿರುದ್ಯೋಗ ಯುವಕರ ಕಿಡಿ ಜ್ವಾಲೆಯಾಗಿ ಸುಡಿತಾ ಇದೆ. ಸೊ ಹಂಗಾಗಿ ಅದರ ಕಡೆ ಗಮನ ಕೊಡಬೇಕು ಅಂತೇಳಿ ಯುವ ಪಡೆ ರೋಷಾಗ್ನಿಗೆ ಸರ್ಕಾರ ಉರುಳಿರುವಂತಹ ಇತಿಹಾಸ ಕೂಡ ಇದೆ, ಅದನ್ನು ಮರಿಬೇಡಿ. ಕಾಂಗ್ರೆಸ್ ಸರ್ಕಾರ ಎದ್ದೇಳದಿದ್ರೆ ಪೆಟ್ಟು ಖಚಿತ, ನಿಶ್ಚಿತ ಕೂಡ. ಸೊ ಹಂಗಾಗಿ ಯುವ ಸಮೂಹದ ಜ್ವಾಲೆ, ಆ ಆಕ್ರೋಶ ಹೇಗಿತ್ತು ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಯುವಕರು ಎದ್ದು ನಿಂತರೆ ವಿಧಾನಸೌಧನೇ ಅಲ್ಲಾಡಿ ಹೋಗುತ್ತೆ, ಸರ್ಕಾರ ಕೂಡ ಬೀಳುತ್ತೆ. ಆ ಗಮನವನ್ನು ಈ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ. ಒಂದು ಬೇಸರ ಏನು ಅಂತ ಹೇಳಿದ್ರೆ ಈ ಗ್ಯಾರಂಟಿಯಿಂದ ಜನ ಮರಳಾದ್ರ, ಗ್ಯಾರಂಟಿಗೆ ಜನ ಬಲಿಯಾದ್ರ ಅನ್ನುವಂಥ ಪ್ರಶ್ನೆ. ಈಗ 1 ಲಕ್ಷ ವಿದ್ಯಾರ್ಥಿಗಳಿಂದ ಬೆಂಗಳೂರು ಚಲೋ ಆಗತ್ತೆ ಮುಂದಿನ ಹಂತದಲ್ಲಿ. ನೋಡಿ, ಖಾಲಿ ಇರುವಂಥ ಹುದ್ದೆಗಳನ್ನು ನೋಡ್ತಾ ಹೋದರೆ ಯಾವ್ಯಾವ ಇಲಾಖೆಯಲ್ಲಿ ಇದ್ದಾವೆ ಅಂತ ಹೇಳಿದ್ರೆ ಶಾಲಾ ಶಿಕ್ಷಣದಲ್ಲಿ 79,694 ಹುದ್ದೆಗಳು ಖಾಲಿ ಇದ್ದಾವೆ. ಆರೋಗ್ಯ ಮತ್ತು ವೈದ್ಯಕೀಯ 37,504. ಒಳಾಡಳಿತದಲ್ಲಿ 28,188. ಉನ್ನತ ಶಿಕ್ಷಣದಲ್ಲಿ 13,599. ಹಿಂದುಳಿದ ವರ್ಗ
11,020 ಉದ್ಯೋಗಗಳು ಖಾಲಿ ಇದ್ದಾವೆ. ಇನ್ನು ಕಂದಾಯದಲ್ಲಿ 10,867, ಗ್ರಾಮೀಣಾಭಿವೃದ್ಧಿಯಲ್ಲಿ 10,504, ಇತರ ಇಲಾಖೆಗಳಲ್ಲಿ 93,437. ಒಟ್ಟು 2,84,881 ಉದ್ಯೋಗಗಳು ಖಾಲಿ ಇದ್ದಾವೆ. ಎಲ್ಲ ಉದ್ಯೋಗಗಳನ್ನು ಭರ್ತಿ ಮಾಡಿ ಅಂತೇಳಿ ಹೊಸ ಬೇಡಿಕೆ ಏನಲ್ಲ ಅವ್ರದ್ದು, ಖಾಲಿ ಇರುವಂಥ ಉದ್ಯೋಗಗಳನ್ನು ಭರ್ತಿ ಮಾಡಿ ಅಂತ. ಅವರು ಕೇಳ್ತಾ ಇರುವಂಥ ಬೇಡಿಕೆಯಲ್ಲಿ ನ್ಯಾಯ ಇದೆ. ಬಟ್ ಸರ್ಕಾರ ಯಾಕೆ ಹಿಂದೆಟ್ಟನ್ನು ಹಾಕ್ತಾ ಇದೆ ಅಂತೇಳಿ, ಸರ್ಕಾರ ಕೇಳಿದ್ರೆ ಹಿಂದೆ ಮಾಡಿರುವಂಥ ಸರ್ಕಾರ ಅಂತೇಳಿ ಅವರು ಇವ್ರಿಗೆ ಹೇಳೋದು, ಇವರು ಅವ್ರಿಗೆ ಹೇಳೋದು, ಇದು ಬೇಕಾಗಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಕಾಂತಕುಮಾರ್ ಅವರಿದ್ದಾರೆ. ಕಾಂತಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಎಸ್ ಕಾಂತಕುಮಾರ್ ಅವರೇ, ವಿದ್ಯಾರ್ಥಿಗಳ ಕನಸಿಗೆ ಬೆನ್ನೆಲುಬಾಗಿ ನಿಂತಿದ್ದೀರಿ, ನಿಮಗೆ ಮೊದಲಿಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈ ಹೋರಾಟದ ಕಿಚ್ಚು, ಆಕ್ರೋಶ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೋಗೋದಕ್ಕೆ ಕಾರಣ ಏನು ಸರ್? ಇದು ಕಳೆದ 3 ವರ್ಷದಿಂದ ಯಾವ್ದು ನಾನು ಹೇಳ್ಬೇಕಂದ್ರೆ 5-6 ವರ್ಷದಿಂದ 5 ವರ್ಷದಿಂದ ಸರ್. 2 ವರ್ಷ ಕೋವಿಡ್ ಪೀರಿಯಡ್ ಅಲ್ಲಿ ಯಾವ್ದು ರೆಕ್ರೂಟ್ಮೆಂಟ್ ಆಗಿಲ್ಲ, 1 ವರ್ಷ ಎಲೆಕ್ಷನ್ ಇಯರು, ಲಾಸ್ಟ್ 2 ವರ್ಷದಿಂದ ರಿಸರ್ವೇಶನ್ ಇಶ್ಯೂಸ್ ಅಂದ್ಬಿಟ್ಟು ಒಂದು ರೆಕ್ರೂಟ್ಮೆಂಟ್ ಆಗಿಲ್ಲ ಸರ್. ಸರ್ಕಾರ ಬರೋದಕ್ಕೆ ಮುಂಚೆ ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಬಂದು 3 ವರ್ಷ ಆಯ್ತು, ಸರ್ಕಾರ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ ಸರ್. 43 ಇಲಾಖೆಯಿಂದ 2,84,000 ಖಾಲಿ ಹುದ್ದೆಗಳಿದಾವೆ ಸರ್. ಪ್ರಣಾಳಿಕೆಯಲ್ಲಿ ಇವ್ರು ಏನ್ ಹೇಳಿದ್ರೆ ಅದನ್ನ ನಡ್ಕೊಂಡಿದ್ರೆ ಅದರಲ್ಲಿ ಕನಿಷ್ಠ 50% ಆದ್ರೂ ಮಾಡ್ಬೇಕಾಯ್ತು ಸರ್. ಇವ್ರು ಹೇಳಿದ್ದು 1 ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ 50,000 1 ವರ್ಷದಲ್ಲಿ ಎಂದಿದ್ರೆ ಇಷ್ಟೊತ್ತಿಗೆ 3 ವರ್ಷದಲ್ಲಿ 1.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ಬೇಕಾಯ್ತು. ಆದ್ರೆ 1.5 ಲಕ್ಷ ಅಲ್ಲ ಸರ್, ಇಲ್ಲಿ 5,000 ವೇಕೆನ್ಸಿ ಫಿಲ್ ಮಾಡಿಲ್ಲ. ಅದ್ರಿಂದ ನಾವು ಈ ಧಾರವಾಡದಲ್ಲಿ ಇದು 4ನೇ ಹೋರಾಟ ಸರ್. ಈ ಹೋರಾಟ ಬಿಟ್ಟು ಬೆಂಗಳೂರಲ್ಲೂ ಮಾಡಿದ್ವಿ, ಬಿಜಾಪುರ ಮಾಡಿದ್ವಿ, ಮೈಸೂರಲ್ಲೂ ಮಾಡಿದೀವಿ, ಮತ್ತೆ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿ ಎಲ್ಲ ಹೋರಾಟ, ಶಿವಮೊಗ್ಗದಲ್ಲಿ ಎಲ್ಲ, ಮತ್ತೆ ಹಾಸನ್ನು, ತುಮಕೂರು ಎಲ್ಲ ಡಿಸ್ಟಿಕ್ ಅಲ್ಲೂ ಹೋರಾಟ ಮಾಡಿ ನಾವು ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೂ ಭೇಟಿ ಮಾಡಿದೀವಿ ಸರ್. ಈ ಒಂದು ಹೋರಾಟ ಆದ್ಮೇಲೆ ಲಾಸ್ಟ್ ಟೈಮ್ ಸೆಪ್ಟೆಂಬರ್ 25 ಹೋರಾಟ ಆದ್ಮೇಲೆ ಒಂದು ನೋಟಿಫಿಕೇಶನ್ ಆಯ್ತು. ಅವಾಗ್ಲೂ ರಿಸರ್ವೇಶನ್ ಇಶ್ಯೂಸ್ ಇತ್ತು, ಅವಾಗೂ ಇದು ಇಂಟರ್ನಲ್ ರಿಸರ್ವೇಶನ್ ಸಮಸ್ಯೆ ಇತ್ತು. ಇದೆಲ್ಲದ್ರ ಮಧ್ಯದಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು. ಈ ಎಕ್ಸಾಮ್ಸ್ ಒಂದ್ ಎಕ್ಸಾಮ್ಸ್ ಅಷ್ಟೇ ಸರ್, ಬರೀ 708 ಹುದ್ದೆಗಳನ್ನ ಕಾಲ್ ಮಾಡಿದ್ರು. ಅದು ಜನವರಿಯಲ್ಲಿ ಎಕ್ಸಾಮ್ಸ್ ಕಂಪ್ಲೀಟ್ ಆಯ್ತು. ಆದ್ರೆ ಇವರು ಸರ್ಕಾರದಲ್ಲಿ ಮಾನ್ಯ ವಿಂಟರ್ ಸೆಷನ್ ಅಲ್ಲಿ ನಾನು ಮತ್ತೆ ಹೋರಾಟ ಮಾಡ್ಬೇಕಂತ ಹೇಳಿ ಪರ್ಮಿಷನ್ಸ್ ಕೇಳಿದ್ರೆ ಸರ್ಕಾರ ಅಂದ್ರೆ ಕನ್ಸಿಲೇಷನ್ ಬಂತು, ಕೋರ್ಟ್ ಮುಖಾಂತರ ಕೋರ್ಟ್ ಆದೇಶ ಮಾಡ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿ ಅಂತೇಳಿ. ಅವ್ರನ್ನ ಭೇಟಿ ಮಾಡಿ ಸುಮಾರು 1 ಗಂಟೆಗಳ ಕಾಲ 45 ನಿಮಿಷ ವಿದ್ಯಾರ್ಥಿಗಳ ಸಮಸ್ಯೆ 25 ಸಮಸ್ಯೆಗಳನ್ನ ಅವ್ರ ಜೊತೆ ಚರ್ಚೆ ಮಾಡಿ ತುಂಬಾ ಅವ್ರಿಗೆ ಕನ್ವಿನ್ಸ್ ಮಾಡಿದೀನಿ ಸರ್. ಇಷ್ಟೆಲ್ಲ ಸಮಸ್ಯೆಗಳು ಇದಾವೆ, ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ, ಏನೇ ಸಮಸ್ಯೆ ಇದ್ರೂ ಅದು ಬಗೆಹರಿಸಿ ಅಂತ ಹೇಳಿ 5 ವರ್ಷ ವಯೋಮಿತಿ ಕೇಳಿದ್ವಿ ಸರ್. 5 ವರ್ಷ ವಯೋಮಿತಿ ಒಂದು ಸಡಿಲಿಕೆ ಮಾಡಿದ್ದಾರೆ. ಅದಾದ್ಮೇಲೆ ಕಾನೂನು ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಅದು ಬಗೆಹರಿಸಿ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿದ್ವಿ ಸರ್. ಈಗ ಕೋರ್ಟ್ ಅಲ್ಲಿ ಕೇಸ್ ಇದೆ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ನಾವು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕೊಂಡು ಎಲ್ಲ ಫಾಲೋ ಅಪ್ ಮಾಡಿದ್ರೆ ಲಾಸ್ಟ್ ಇದೇ ತಿಂಗಳು ಫೆಬ್ರವರಿ 12ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇತ್ತು ಸರ್. ಇವರು ಸರ್ಕಾರದಿಂದ AG ಅವ್ರು ಬಂದು ಅವ್ರಿಗೆ ಸರ್ಕಾರದಲ್ಲಿ ಹೇಳ್ಬೇಕಾಯ್ತು ಸರ್, ಏನೋ ಒಂದು ರೆಕ್ರೂಟ್ಮೆಂಟ್ ಮಾಡ್ಕೊಂತೀವಿ ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬೇಕಾಯ್ತು ಚರ್ಚೆ ಮಾಡಿ. ಇವರು ಕೇಸು ಪಾಸ್ ಓವರ್ ಆಯ್ತು, ಮಧ್ಯಾಹ್ನ ಬಂತು, ಮಧ್ಯಾಹ್ನ ಆಯ್ತು, ಮಧ್ಯಾಹ್ನದಲ್ಲಿ ಕೇಸ್ ರೀಚ್ ಆಗಿಲ್ಲ. ಅಟ್ಲೀಸ್ಟ್ AG ಅವ್ರ ಜೂನಿಯರ್ಸ್ ಆದ್ರೆ ಯಾರನ್ನಾದ್ರೂ ಕಳ್ಸಿ ಇವ್ರು ಶಾರ್ಟ್ ಡೇಟ್ ತಗೊಬೇಕಾಯ್ತು, 1 or 2 days ಶಾರ್ಟ್ ಡೇಟ್ ತಗೊಬೇಕಾಯ್ತು ಸರ್. ನಾವು 11ನೇ ತಾರೀಕು ಬೆಂಗಳೂರಲ್ಲಿ ಹೋರಾಟ ಮಾಡಿರೋ ಉದ್ದೇಶ ಇವರು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಲಿ, ಕೋರ್ಟ್ ಅಲ್ಲಿ ಇರೋ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿ. ಇವ್ರು ಯಾರು ಶಾರ್ಟ್ ಡೇಟ್ ತಗೊಂಡಿಲ್ಲ, ಯಾರು ಅಟೆಂಡೇ ಆಗಿಲ್ಲ AG ಅವರು. ನೆಕ್ಸ್ಟ್ ಮಾರ್ಚ್ 2ನೇ ತಾರೀಕು ಕೋರ್ಟ್ ಕೇಸ್ ಇದೆ. ಅವತ್ತು ಇವರು ಪ್ಲಾನ್ ಏನಿದೆ ಅಂತಂದ್ರೆ 1 ತಿಂಗಳು ಇನ್ನು ಮುಂದೆ ಟೈಮ್ ತಗೊಂಡು ಮುಂದಕ್ಕೆ ಹೋಗ್ಬಿಡೋಣ ಅನ್ನೋ ಒಂದು ಮುಂದೆ ಹಾಕೊಂಡೋದ್ರೆ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ. ಅವಾಗ 45 days ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಎಲೆಕ್ಷನ್ ಅದು ಇದು ಅಂತಂದ್ರೆ 1 6 months 1 year ಹಿಂಗೆ ಪಾಸ್ ಮುಂದೆ ತಳ್ಕೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಸರ್. ಇದನ್ನ ನಮಗೆ ವಿದ್ಯಾರ್ಥಿಗಳಿಗೆ ಈ ಮಿನಿಸ್ಟರ್ ಸಚಿವರು ಇರ್ಬೋದು, ಈ ಶಿಕ್ಷಣ ಸಚಿವರು ಏನಿದಾರಲ್ಲ ಸರ್, ಮಧು ಬಂಗಾರಪ್ಪ ಅವರು 80,000 ಖಾಲಿ ಹುದ್ದೆ ಇದೆ ಸರ್. ಇದು 80,000 GPSTR, PSTR, HSTR, ಅಸಿಸ್ಟೆಂಟ್ ಪ್ರೊಫೆಸರ್, PU ಲೆಕ್ಚರ್ ಇರ್ಬೋದು, ದೈಹಿಕ ಶಿಕ್ಷಕರು, ಗೆಸ್ಟ್ ಕಂಪ್ಯೂಟರ್ ಟೀಚರ್ಸ್ ಇರ್ಬೋದು, ಸಂಗೀತ ಟೀಚರ್ಸ್, ಎಲ್ಲ ಈ ಒಂದು ಎಲ್ಲ ಇಲಾಖೆಯಿಂದ ಈ ಒಂದು 80,000 ಹುದ್ದೆ ಇದೆ ಸರ್. ಎಲ್ಲ ಟೀಚರ್ ವೇಕೆನ್ಸಿನೇ.
ಈ ಒಂದು ಆರೋಗ್ಯ ಇಲಾಖೆಯಿಂದಾನೇ 38,000 ಖಾಲಿ ಹುದ್ದೆ ಇದೆ. ಪೊಲೀಸ್ ಇಲಾಖೆಯಲ್ಲಿ 30,000 ಖಾಲಿ ಹುದ್ದೆ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಟೀಚರ್ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂತ 676 ಸ್ಕೂಲ್ ನ ಇವರು ಕ್ಲೋಸ್ ಮಾಡಿದ್ದಾರೆ. ಕಾಂತಕುಮಾರ್ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ವಿದ್ಯಾರ್ಥಿ ಕಾಲರ್ಸ್ ಅಲ್ಲಿ ಇದ್ದಾರೆ, ಒಬ್ರು ಮಾತನಾಡಬೇಕು ಅನ್ನುವಂಥದ್ದು. ಹಲೋ ಹಲೋ, ಸ್ಫೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ಸ್ಫೂರ್ತಿ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಾನು ಬೆಲ್ಗಾಮಿಂದ ಕರೆ ಮಾಡ್ತಾ ಇದ್ದೀನಿ. ನಿನ್ನೆ ಹೋರಾಟ ನೋಡ್ತಾ ಇದ್ರಿ. ಈ ಪರಿ ಉಗ್ರವಾದ ಹೋರಾಟ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯಾಗಿ ರಿಯಾಕ್ಟ್ ಮಾಡೋದಕ್ಕೆ, ಅಂದರೆ ಸರ್ಕಾರ ಹೇಳ್ತಾ ಇರುವಂಥ ಹಿಂದೆ ಮಾಡಿರುವಂಥ ಎಡವಟ್ಟಿನಿಂದಾಗಿ ಈ ರೀತಿಯಾಗಿ ಡಿಲೇ ಆಗ್ತಾ ಇದೆ ಅಥವಾ ಉದ್ಯೋಗ ಆಕಾಂಕ್ಷಿಗಳ ಖಾಲಿ ಹುದ್ದೆಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಸರ್ಕಾರ ಯಾಕೆ ಈ ರೀತಿಯಾಗಿ ಡಿಲೇ ಮಾಡ್ತಿದೆ ಅಂತ ಅನ್ಸುತ್ತೆ ನಿಮಗೆ? ಸರ್, 2 ಪ್ರಶ್ನೆ ಕೇಳಿದ್ರಿ ನೀವು. ಫಸ್ಟ್ ಒಂದು ಆನ್ಸರ್ ಮಾಡ್ತೀನಿ. ಸರ್ಕಾರ ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಆಲ್ರೆಡಿ ಅಲ್ಲಿ ಹೇಳಿದ್ದಾರೆ. 50% ಇಟ್ಕೊಂಡು ನೇಮಕಾತಿ ಸ್ಟಾರ್ಟ್ ಮಾಡಿ ಅಂತ. 100 ಸೀಟ್ಸ್ ಇದೆ ಅಂದ್ರೆ 94 ನೀವು ಫಿಲ್ ಮಾಡಿ. ಅಕಾರ್ಡಿಂಗ್ ಟು ದ 23 ಅಲ್ಲಿ ಏನ್ ನೋಟಿಫಿಕೇಶನ್ ಆಯ್ತು ಅದಕ್ಕಿಂತ ಪ್ರಯರ್ ಏನಿತ್ತು ಅದರಿಂದ ಫಿಲ್ ಮಾಡಿ ಅಂತ ಹೇಳಿದ್ರು. ಆಮೇಲೆ 6% ಮುಂದೆ ನೋಡೋಣ ಅಂತ ಹೇಳಿದ್ರು. ಆದ್ರೂ ಸರ್ಕಾರ ಏನು ಮಾಡ್ತಾ ಇಲ್ಲ. ಅವರು ನೋಟಿಫಿಕೇಶನ್ ಸ್ಟಾರ್ಟ್ ಮಾಡ್ಬೇಕು, ಆದ್ರೆ ಅವರು ಮಾಡ್ತಾ ಇಲ್ಲ. ಆಮೇಲೆ ನಿನ್ನೆ ಏನಾಯ್ತಲ್ವಾ, ಅದಕ್ಕೆ ಅವರು ಸ್ವಲ್ಪ ಬೆಂಬಲ ಕೊಡ್ಬೇಕು, ಅವ್ರು ಸಪೋರ್ಟ್ ಮಾಡ್ಬೇಕು ಸರ್ ಸ್ಟೂಡೆಂಟ್ಸ್ಗೆ. ಆದ್ರೆ ಅವರು ಮಾಡ್ತಾ ಇಲ್ಲ. ಅಂಡ್ ಕೋರ್ಟ್ ಡೈರೆಕ್ಟ್ ಆಗಿ ಹೇಳಿದೆ ಸರ್, ನೀವು ನೇಮಕಾತಿ ಸ್ಟಾರ್ಟ್ ಮಾಡಿ, 50% ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಕೋರ್ಟ್ ಅಲ್ಲಿ ಹೇಳಿದ್ದಾರೆ. ಆದ್ರೂ ಇವರು ಮಾಡ್ತಾ ಇಲ್ಲ ಸರ್. ಯಾಕೆ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಸ್ಫೂರ್ತಿ ಅವರ ಏನು ಓದ್ತಾ ಇದ್ದೀರಿ ನೀವು? ಯಾವುದಕ್ಕೆ ಈಗ ಪ್ರಿಪರೇಷನ್ ನಡೀತಾ ಇದೆ? ಸರ್ ನಾನು KPSC ಎಕ್ಸಾಮ್ ಬರ್ದಿದ್ದೀನಿ, ಮತ್ತೆ ಜುಡಿಷಿಯರಿ ಎಕ್ಸಾಮ್ ಬರ್ದಿದ್ದೀನಿ. ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳಿಗೆ? ಕಷ್ಟಪಟ್ಟು ಈ ರೀತಿಯಾಗಿ ಓದ್ತಾ ಇದ್ರು ಕೂಡ ನಮಗೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಡಿ ಅನ್ನುವಂಥ ಬೀದಿಗೆ ಬರುವಂಥ ಪರಿಸ್ಥಿತಿ ಆಗಿದೆಯಲ್ಲ ಸರ್? ಒಂದು ಪ್ರೈವೇಟ್ ಸೆಕ್ಟರ್ ಪೊಸಿಷನ್ ಎಲ್ಲರಿಗೂ ಗೊತ್ತಿದೆ. ಅಲ್ಲಿರುವ ಕಾಂಪಿಟೇಷನ್, ನಮ್ಮಲ್ಲಿ ಇರೋದು ಸ್ಕಿಲ್ಸ್ ತುಂಬಾ ಗ್ಯಾಪ್ ಇದೆ. ಸೊ ಎಲ್ಲ ಹುಡುಗರು ಒಂದ್ ಕಡೆ ನೋಡೋದು ಗವರ್ಮೆಂಟ್ ಹತ್ರನೇ, ಗವರ್ಮೆಂಟ್ ಜಾಬ್ಸ್ ಬೇಕಂತ. ಆದ್ರೆ ಗವರ್ಮೆಂಟ್ ಜಾಬ್ಸ್ ಕೊಡಬೇಕು, 2 ಲಕ್ಷಕ್ಕಿಂತ ಹೆಚ್ಚಿಗೆ ಹುದ್ದೆಗಳು ಖಾಲಿ ಇದೆ. ಆದ್ರೆ ಅವರು ಒಂದ್ ಸ್ವಲ್ಪ ಮನಸ್ಸು ಮಾಡ್ತಾ ಇಲ್ಲ ಸರ್. ಸ್ವಲ್ಪ ಮನಸ್ಸು ಮಾಡಿದ್ರೆ ದೇ ಕ್ಯಾನ್ ಮೇಕ್ ಚೇಂಜಸ್. ಆದ್ರೆ ಅವರು ಚೂರು ಮನಸ್ಸು ಮಾಡ್ತಾ ಇಲ್ಲ. ಎದಕ್ಕಂತ ನಮಗೂ ಗೊತ್ತಾಗ್ತಾ ಇಲ್ಲ ಏನ್ ಪ್ರಾಬ್ಲಮ್ ಇದೆ ಅಂತ. ವೆನ್ ಕೋರ್ಟ್ ತಾನಾಗಿ ಹೇಳಿದೆ 50% ಇಂದ ಸ್ಟಾರ್ಟ್ ಮಾಡಿ, ನೇಮಕಾತಿ ಮಾಡಿ ಅಂತ, ಆದ್ರೂ ಕೋರ್ಟ್ ಮೇಲೆ ಹಾಕ್ತಾ ಇದ್ದಾರೆ ಸರ್. ಸ್ಫೂರ್ತಿ ಅವರ, ಈ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ಈ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ 3 ವರ್ಷ ಆಯ್ತು ಬಂದು, ಆದ್ರೆ ಅವರು ಸ್ವಲ್ಪ ಸ್ಟೂಡೆಂಟ್ಸ್ ಪ್ರೋ ಆಗ್ಬೇಕು. ನನ್ ಸಜೆಷನ್ ಅಷ್ಟೇ. ಅವರು ಸ್ಟೂಡೆಂಟ್ ಪ್ರೋ ಆಗ್ಬೇಕು, ನೋಟಿಫಿಕೇಶನ್ ಸ್ಟಾರ್ಟ್ ಮಾಡ್ಬೇಕು. ಆದ್ರೆ ಅವ್ರು ಮಾಡ್ತಾ ಇಲ್ಲ. ಅವ್ರ ವಿಲ್ಲಿಂಗ್ನೆಸ್ ಯಾಕಿಲ್ಲ ಗೊತ್ತಾಗ್ತಾ ಇಲ್ಲ. 40,000 ಸೀಟ್ ಫಿಲ್ ಮಾಡಿದೇವೆ ಅಂತ ಇದ್ದಾರೆ. ಆದ್ರೆ 2024 ಅಕ್ಟೋಬರ್ ಇಂದ 1 ನೋಟಿಫಿಕೇಶನ್ ಇಲ್ಲ ಸರ್. ಯಾ ನೋಟಿಫಿಕೇಶನ್ ಮಾಡಿದ್ದು ಅದು ಕ್ಯಾನ್ಸಲ್ ಮಾಡಿದ್ರು. ನಾವು ಎಕ್ಸಾಮ್ಸ್ ಅನ್ನ ಮೇನ್ಸ್ ಎಲ್ಲ ಬರ್ದಿದ್ದು ಕ್ಯಾನ್ಸಲ್ ಮಾಡಿ ಹಾಕಿದ್ರು. ನಿಮ್ಮ ಬೇಡಿಕೆ ಏನು ಮೇಡಮ್? ನಮ್ಗೆ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡ್ಬೇಕು. ನೀವು ಹೆಂಗಾದ್ರೂ ಮಾಡಿ, 50% ಇಂದ ಮಾಡಿ, ಏನಾದ್ರೂ ಮಾಡಿ. ಕೋರ್ಟ್ ಆಲ್ರೆಡಿ ಹೇಳಿದೆ 50% ನೋಟಿಫಿಕೇಶನ್ 50% ರಿಸರ್ವೇಶನ್ ಇಟ್ಕೊಂಡು ಮಾಡಿ ಅಂತ. ನೀವು ಸ್ಟಾರ್ಟ್ ಮಾಡಿ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಸ್ಫೂರ್ತಿ ಅವರೇ ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲಿಸಿದ್ದಾರೆ, ಪ್ರದೀಪ್ ನಂಜನಗೂಡಿನಿಂದ. ಪ್ರದೀಪ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನು ಓದ್ತಾ ಇದ್ದೀರಿ? ಇಲ್ಲಿ ಸರ್ ನಾನು ಓದ್ ಮುಗಿಸಿದೆ. ನನ್ನ ಬಾಮೈದ ಜಯಕುಮಾರ್ ಅಂತ ಅಂದ್ಬಿಟ್ಟು ಅವರು 26 ವರ್ಷ ಅವ್ರು PSIಗೆ ಇದ್ ಮಾಡ್ತವ್ರೆ. ಅವ್ರು ಎಷ್ಟು ಮಾನಸಿಕವಾಗಿ ಆಗ್ಬಿಟ್ಟವ್ರೆ ಅಂತಂದ್ರೆ, ಅವ್ರು 5 ವರ್ಷ ಆಗೈತೆ ಎಕ್ಸಾಮ್ ಬರ್ದು, ಇನ್ನು 5 ವರ್ಷದಿಂದ ಕಾಲ್ ಮಾಡಿಲ್ಲ. ಯಾವ್ದು ಪ್ರದೀಪ್ ಅವರ ಎಕ್ಸಾಮ್ ಯಾವ್ದು ಬರ್ದಿದ್ರು? PC ಆಯ್ತಾ. ಸರ್ಕಾರಿ ಹುದ್ದೆಗಳಿಗೆ ಇವರು ಏನಪ್ಪಾ ಅಂತಂದ್ರೆ ಅಧಿಸೂಚನೆ ಹೊರಡಿಸ್ತಾರೆ, ಪರೀಕ್ಷೆ ನಡೆಸಲ್ಲ. ಕೊರೋನಾ ಟೈಮಲ್ಲಿ ಆ ಟೈಮಲ್ಲಿ ನೇಮಕಾತಿ ಮಾಡ್ಕೊಳ್ಳಿಲ್ಲ. ಇವಾಗ ಏಜ್ ಬರಾಗುತ್ತೆ.
ಪರೀಕ್ಷೆ ಅಕ್ರಮ ಆಯ್ತಲ್ಲ ಸರ್, PSI ಮತ್ತು ಇತರ ನೇಮಕಾತಿಗಳ ಅಗ್ರಣಿಗಳು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಆಗ್ತಿರೋದು ಅನ್ಯಾಯ, ಮಾನಸಿಕ ಕಿರಿಕಿರಿ ಇದರಿಂದ. ಖಾಸಗಿ ವಲಯಗಳು IT BT ವಲಯದಲ್ಲಿ ನಡೆತಿರುವ ಲೇಅಪ್ಗಳು ಮತ್ತು ಸ್ಥಳೀಯ ಉದ್ಯೋಗ ಮೀಸಲಾತಿ ಸರೋಜಿನಿ ಮಹಿಷ ವರದಿ ಜಾರಿಗೆ ಬರ್ಬೇಕು ಸರ್. ಆಯ್ತಾ, ಈ ಸರ್ಕಾರದವರು ಯುವ ನಿಧಿ ಯೋಜನೆ ಮಿತಿ ಅಂದ್ರೆ ಕೇವಲ ಭತ್ಯೆ ನೀಡುವುದರಿಂದ ಸಮಸ್ಯೆ ಬಗೆಹರಲ್ಲ ಸರ್. ಶಾಶ್ವತವಾಗಿ ಉದ್ಯೋಗ ಸೃಷ್ಟಿ ಮಾಡೋ ಕಡೆಗೆ ಸರ್ಕಾರ ಗಮನ ಹರಿಸಿದ್ರೆ ಮಾತ್ರ ನಿರುದ್ಯೋಗಿಗಳಿಗೆ ಆ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸ್ಬೇಕು ಸರ್. ಇವಾಗ ಏನು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನೆಲ್ಲ ಇವರು ಇದ್ ಮಾಡಿ ಒಂದ್ ಶಾಲೆ ಮಾಡಿ ಅಲ್ಲಿಗೆ ಆ ಕಡೆ ಅಂತ ಗ್ರಾಮಗಳಲ್ಲಿ ಇದನ್ನ ಎಲ್ಲಾ ಶಾಲೆಗಳನ್ನ ಅಲ್ಲಿ ಇದ್ ಮಾಡೋದು ಅಂತ ಇದ್ ಮಾಡಿದಾಗ ಅಲ್ಲಿ ಇರ್ತಕ್ಕಂತ ಸಿಬ್ಬಂದಿಗಳನ್ನೇ ತೆಗೆಯುವಂತ ಕೆಲಸ ಆಗ್ತಿದೆ ಸರ್. ಆಡಳಿತ ನೆಟ್ಟಗಾಗಿಲ್ಲ ಅಂತ ಹೇಳ್ತಾ ಉದ್ಯೋಗ ಸೃಷ್ಟಿ ಮಾಡಿಸಿ ಇನ್ ಕೊಡೋದಿಲ್ಲ. ಪ್ರದೀಪ್ ಅವರೇ, ಈ ಆಡಳಿತ ನೆಟ್ಟಗಾಗಿಲ್ಲ ಅಂತ ಹೇಳ್ತಾ ಇದ್ರಿ. ಹಾ ಸರ್. ಓಕೆ, ಥ್ಯಾಂಕ್ ಯು. ಇವಾಗ ಇವ್ರು ಬಂದ್ರು ಹಾ ಸರ್. ಓಕೆ ಓಕೆ. ಕಾಂತಕುಮಾರ್ ಅವರೇ, ಈಗ ನಿಮ್ಮ ಪ್ರಮುಖ ಬೇಡಿಕೆಗಳೇನು, ಅಂದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಏನೇನಿದಾವೆ? ಸರ್, ಪ್ರಮುಖ ಬೇಡಿಕೆ ಇವಾಗ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ 56,000 ಏನು ಖಾಲಿ ವೇಕೆನ್ಸಿ ಅಪ್ರೂವಲ್ ಆಗಿದೆ. ಬರೀ ಅಷ್ಟೇ ಅಲ್ಲ, ಅದ್ರ ಜೊತೆ ಏನ್ ಇವಾಗ 56,000 ವೇಕೆನ್ಸಿ ಫಿಲ್ ಮಾಡ್ಬೇಕಂತ ಹೇಳ್ತಿದ್ರ. ಇವಾಗ ಅತಿ ಶೀಘ್ರದಲ್ಲಿ ನಾಳೆ ಮಾಡ್ತೀನಿ, ಮುಂದಿನ ತಿಂಗಳು ಮಾಡ್ತೀನಿ, ಇದು ಈ ಒಂದು ಟ್ವೀಟ್ ಮುಖಾಂತರ ಮಾಧ್ಯಮದ ಮುಖಾಂತರ ಬಂದು ಮಾಡ್ತೀನಿ ಹೇಳೋದ್ರ ಬದಲು ಒಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಮೇಂಟೈನ್ ಮಾಡ್ಬೇಕು ಸರ್. ಇವೆಂಟ್ ಆಫ್ ಕ್ಯಾಲೆಂಡರ್ ಅಂತಂದ್ರೆ ಅಪ್ಲಿಕೇಶನ್ ಡೇಟ್ ಬಿಡಿ, ಎಕ್ಸಾಮ್ ಡೇಟ್ ಬಿಡಿ, ರಿಸಲ್ಟ್ ಯಾವಾಗ ಬಿಡ್ತೀರಾ ಅದು ಡೇಟ್ ಬಿಡಿ, ಮತ್ತೆ ನೀವು ಆರ್ಡರ್ ಕಾಪಿ ಯಾವಾಗ ಕೊಡ್ತೀರಾ, ಕಂಪ್ಲೀಟ್ ಒಂದು ಡೇಟ್ ಇವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು ಸ್ಟೂಡೆಂಟ್ಸ್ಗೆ. ನೀವು ಮಾಡ್ತೀವಿ, ನೋಡ್ತೀನಿ, ತರ್ಸ್ಕೊಂತೀನಿ ಅಂತ ಈ ತರ ಸುಮ್ನೆ ಕಾಲಹರಣ ಮಾಡ್ಕೊಂಡಿದ್ರೆ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇರೋದು. ಇಲ್ಲಿ ಯಾರು ಶ್ರೀಮಂತರ ಮಕ್ಳು ಬಂದು ಹೋರಾಟ ಇಲ್ಲಿ ಓದ್ತಾ ಇಲ್ಲ ಸರ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕು ಅಂತ ಹೇಳಿದ್ರೆ, ಸರ್ಕಾರಿ ಕೆಲಸ ಬೇಕು ಅಂತ ಹೇಳಿ ಯಾರು MLA ಮಿನಿಸ್ಟರ್ ಮಕ್ಳು ಬಂದು ಓದ್ತಾ ಇಲ್ಲ. ಇಲ್ಲಿ ಬಡವ್ರ ಮಕ್ಳು ಬಂದು ಓದ್ತಾ ಇದಾರೆ. ನೀವು ಈ ರಾಜ್ಯದಲ್ಲಿರೋ ಯುವಕರು ಕೊಟ್ಟ ಭಿಕ್ಷೆಯಿಂದ ನೀವು ಸರ್ಕಾರ ನಡೆಸ್ತಾ ಇರೋದಂಥದ್ದು. ನೀವು ಇವ್ರನ್ನೇ ಕಡೆಗಣಿಸ್ತಿದ್ದೀರಾ ಇವತ್ತು. ಗ್ಯಾರಂಟಿ ಯಾರಿಗ್ ಬೇಕು ಸರ್? ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ನಿಮ್ಮ ಫ್ರೀ ಬೀಸ್ ಬದಲು ಕೊಡೋ ಬದಲು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಏನ್ ಸರ್? ಇವ್ರು ಹೇಳ್ತಾರೆ 2,000 3,000 ಏನ್ ಗ್ಯಾರಂಟಿ ಫ್ರೀ ದುಡ್ಡು ಕೊಡ್ತಾರಲ್ಲ, ಅದಕ್ಕೆ ನಾವೇ 2-3 ಸಾವಿರ ಸೇರಿಸ್ಬಿಟ್ಟು ಕೊಡ್ತೀವಿ ನಿಮ್ಗೆ. ಅದು ಏನ್ ಕೊಡ್ತಾ ಇರೋದು? ನಿಮ್ ಮನೆ ಆಸ್ತಿ ಮಾರಿ ನೀವು ಕೊಡ್ತಾ ಇಲ್ಲ. ಇದು ನಾವು ಪೇ ಮಾಡ್ತಾ ಇರೋಂತ ಟ್ಯಾಕ್ಸ್ ದುಡ್ಡಿಂದ ನೀವು ಕೊಡ್ತಾ ಇರೋಂತದ್ದು. ನೀವೇ ಇನ್ನು ದುರುಪಯೋಗ ಮಾಡ್ಕೊಂತೀರ ಆಡಳಿತನ. ಇದನ್ನ ನಾವು ಖಂಡಿಸಿದ್ದಾರೆ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳಿಗೆ ನಾನು ಇದೇ ಹೇಳೋದು ಸರ್, ಪ್ರಶ್ನೆ ಮಾಡ್ಬೇಕು ರಾಜ್ಯದಲ್ಲಿ. ಯುವಕರು ಪ್ರಶ್ನೆ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ. ನಮ್ಮಿಂದ ಸರ್ಕಾರ ಇರೋದು, ಸರ್ಕಾರದಿಂದ ನಾವಲ್ಲ ಸರ್. ಹಂಗಾಗಿ ನಾನು ಈ ಒಂದು ಸರ್ಕಾರಕ್ಕೆ 1 ವಾರ ಗಡುವು ಕೊಡ್ತೀವಿ ಸರ್. ಒಂದೇ ವಾರ, ಲಾಸ್ಟ್ 2 ತಿಂಗಳು ಟೈಮ್ ಕೊಟ್ಟಿದ್ವಿ ಸರ್. ಇವರು 2 ತಿಂಗಳಲ್ಲಿ ಏನೂ ಮಾಡಿಲ್ಲ. ಇವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ 2 ತಿಂಗಳು ಟೈಮ್ ಕೊಟ್ಟಿದ್ದೆ. ಇವರು ಇದು ಏನೇ ಕಾನೂನು ರೀತಿಯಲ್ಲಿ ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು 2 ತಿಂಗಳು ಟೈಮ್ ಕೊಟ್ರು. ಇವರು ಸರಿಪಡಿಸ್ಕೊಂಡಿಲ್ಲ. 1 ತಿಂಗಳು ಒಂದ್ ವಾರದ ನಂತರ ನಾವು ಧಾರವಾಡ, ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆ ಮತ್ತೆ ತಾಲೂಕಲ್ಲೂ ಹೋರಾಟ ಮಾಡ್ತೀವಿ. ಧಾರವಾಡದಿಂದ ಸರ್ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀವಿ. ಕಾಂತಕುಮಾರ್ ಅವರೇ, ಈಗ ಧಾರವಾಡನೇ ಆಯ್ಕೆ ಮಾಡಿದ್ದು ಯಾಕೆ? ಧಾರವಾಡದಲ್ಲಿ ಈ ರೀತಿ ಉಗ್ರವಾದ ಹೋರಾಟ ಆಗ್ಬೇಕು? ಧಾರವಾಡ ಅನ್ನೋದು ಒಂದು ವಿದ್ಯಾಕಾಶಿ ಸರ್. ಇಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಒಗ್ಗಟ್ಟು ನಾವು ತೋರಿಸಿದ್ವಿ. ಮತ್ತೆ ಇಡೀ ಧಾರವಾಡ ಅಂತಾನೆಲ್ಲ ಸರ್, ಪ್ರತಿಯೊಂದು ಜಿಲ್ಲೆಯಲ್ಲೂ ನಾವು ಸ್ಟೂಡೆಂಟ್ಸ್ ನಾವು ಕರೆ ಕೊಟ್ರೆ ಮೂಲೆಯಿಂದ ಬರ್ತಾರೆ. ಇದು ಒಂದು ಧಾರವಾಡ ಅನ್ನೋದು ವಿದ್ಯಾಕಾಶಿ ಅಂತ ಒಂದು ಆ ಹೆಸರಲ್ಲೇ ಇದೆ ಸರ್. ವಿದ್ಯಾಕಾಶಿ ಅಂತ ಅಂದ್ರೆ ಯುವಕರು ಇರೋಂತ ಒಂದು ಜಿಲ್ಲೆ ಇದು. ಈ ಒಂದು ಜಿಲ್ಲೆಯಿಂದ ನಾವು ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ಬೇಕಂತ ಅನ್ಕೊಂಡಿದೀವಿ ಸರ್. ಹಂಗಾಗಿ ಅತಿ ಹೆಚ್ಚು ಬಡ ಮಕ್ಕಳು ಒಂದು ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಈ ಒಂದು ಧಾರವಾಡದಲ್ಲಿ ಇರ್ಬೋದು, ಬಿಜಾಪುರದಲ್ಲಿ ಇರೋಂತರು 1 ಲಕ್ಷ ಜನ ಧಾರವಾಡದಲ್ಲೇ ಇದ್ದಾರೆ ಸರ್. 1 ಲಕ್ಷ ಜನ ಇದ್ದಾರೆ. ಯಾಕೆ ಅಂತಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಇಲ್ಲಿ ಅಂದ್ರೆ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಮಂತ್ಲಿ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಮತ್ತೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಎಂಟೈರ್ ಈ ಒಂದು ಎಕೋ ಸಿಸ್ಟಮ್ಗೆ ತೊಂದರೆ ಆಗ್ತಾ ಇದೆ ಸರ್. ಇಲ್ಲಿ ಟೀ ಶಾಪ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಲೈಬ್ರರೀಸ್ ಇರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು. ಇವತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮುಚ್ತಾ ಇದ್ದಾರೆ ಸರ್. ಇವತ್ತು ಸರ್ಕಾರದಲ್ಲಿ ಶಾಲೆಗಳು ಸರ್ 676 ಸ್ಕೂಲ್ ಮುಚ್ಚಿದಾರೆ ಇವತ್ತು. ಯಾಕೆ ಅಂತಂದ್ರೆ ಅಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ. ಅಡ್ಮಿಷನ್ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಟೀಚರ್ಸ್ ಇಲ್ಲ ಸರ್. ಅಲ್ಲಿ ಟೀಚರ್ಸ್ ಇಲ್ಲ ಅಂತಂದ್ರೆ ಅಲ್ಲಿ ಅಡ್ಮಿಷನ್ ಆಗಲ್ಲ ಸರ್. ಇವತ್ತು ಸ್ಕೂಲ್ ಮುಚ್ಚಿದ್ದಾರೆ. ಇವತ್ತು ಪೊಲೀಸ್ ಸಿಬ್ಬಂದಿ ಇಲ್ಲ ಸರ್. ಯಾವ್ದೇ ಸ್ಟೇಷನ್ಗೆ ಹೋಗಿ ಒಂದು FIR ಒಂದು NCR ಮಾಡ್ಬೇಕಂತಂದ್ರೆ ಅವ್ರು ಅಷ್ಟು ಈಸಿಯಾಗಿ ತಗೊಳಲ್ಲ. ಇವ್ ಯಾವ್ದೇ ಸರ್ಕಾರಿ ಕಚೇರಿಗೆ ಹೋಗಿ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ.
ಒಂದ್ ದಿನದಲ್ಲಿ ಆಗಂತ ಕೆಲಸ 6 ತಿಂಗಳು ವರ್ಷ ತಗೊಂತಾ ಇದಾರೆ. ಒಂದು ರೇಷನ್ ಕಾರ್ಡ್ ಇರ್ಬೋದು, ಒಂದು ವೋಟರ್ ಐಡಿ ಇರ್ಬೋದು, ನೀವು ಏನೇ ಒಂದು ಸಮಸ್ಯೆ ನೀವು ಸರ್ಕಾರಿ ಕಚೇರಿಗೆ ಹೋದ್ರೆ ನೀವು ಅಲ್ಲಿ 2-3 ಜನ ಮಾಡಂತ ಕೆಲ್ಸನ ಒಬ್ಬೊಬ್ರು ಮಾಡ್ತಿದ್ದಾರೆ ಇವತ್ತು ಅಧಿಕಾರಿಗಳು. ಸರ್ ಇವತ್ತು ಆಡಳಿತ ಹೆಂಗೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ರೆವಿನ್ಯೂ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಸರ್ ಇವರು? ರೆವಿನ್ಯೂ ಕಲೆಕ್ಟ್ ಮಾಡ್ಬೇಕಂತಂದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ ಇರ್ಬೇಕಲ್ಲ. ಇವ್ರು ಗೌರ್ಮೆಂಟ್ ಆಫೀಸರ್ನೇ ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇಲ್ಲ ಅಂತಂದ್ರೆ ಮತ್ತೆ ರೆವಿನ್ಯೂ ಹೆಂಗ್ ಕಲೆಕ್ಟ್ ಮಾಡ್ತಾರೆ ಸರ್? ಎಸ್ ಕಾಂತಕುಮಾರ್ ಅವರೇ, ಹಾಗೆ ಸಂಪರ್ಕದಲ್ಲಿ ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಎಸ್ ಸರ್, ಕಿಶೋರ್ ಅಂತ ಹೇಳಿ ಬೆಂಗಳೂರಿಂದ. ಕಿಶೋರ್ ಅವರು ನಮಸ್ಕಾರ. ಸರ್ ಹೇಳಿ ಸರ್, ನೋಡ್ತಾ ಇದ್ರಿ ನಿನ್ನೆಯಿಂದ ಏನೇನೆಲ್ಲ ಆಗ್ತಾ ಇದೆ ಅಂತ ಹೇಳಿ? ಹೌದು ಸರ್, ನೋಡ್ತಾ ಇದ್ದೀವಿ. ಏನ್ ಹೇಳ್ತೀರಿ? ಕಳೆದ ಇವರು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಾನು ಒಂದೇ ಮಾತು ಹೇಳ್ತೀನಿ ಸರ್, ಎಲ್ಲಾ ಮಿನಿಸ್ಟರ್ಗಳು ಎಲ್ಲಾ ಸಚಿವರು ಕಾಂಗ್ರೆಸ್ ಇದು ಶಾಸಕರೆಲ್ಲ ಮಾತಾಡ್ತಿದ್ದಾರೆ. ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಅಂತ ಹೇಳ್ಬಿಟ್ಟು. ಬಿಜೆಪಿ ಸರ್ಕಾರ ಏನ್ ಮಾಡ್ಲಿಲ್ಲಾರ್ದಕ್ಕೆ ಅಲ್ವಾ ಸರ್ ಅವ್ರನ್ನ ಸ್ಟೂಡೆಂಟ್ಗಳು ಎಲ್ಲಾ ಯುವಕರು ಅವರನ್ನ ಬೀಳಿಸಿ ಕಾಂಗ್ರೆಸ್ ಸರ್ಕಾರ ತಂದಿರೋದು. ಏನೋ ಒಂದು ಉದ್ಧಾರ ಆಗ್ತದೆ, ಏನೋ ಒಂದು ಮಾಡ್ತಾರೆ ಇವರು ಕೆಲ್ಸನ, ವಿದ್ಯಾರ್ಥಿ ಪರ ಮಾಡ್ತಾರೆ, ಜನರ ಪರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವರು ಏನ್ ಸೊಲ್ಯೂಷನ್ ಅಂತ ಹೇಳ್ತಾ ಇಲ್ಲ ಸರ್. ಯಾವ ತರ ನೋಟಿಫಿಕೇಶನ್ ಮಾಡ್ಬೇಕು, ಯಾವಾಗ ನಾವು ನೋಟಿಫಿಕೇಶನ್ ಮಾಡ್ತಿದೀವಿ ಏನಂತಾನು ಹೇಳ್ತಾ ಇಲ್ಲ ಸರ್. ಈಗ ಹೇಳ್ತಾರೆ ಶೀಘ್ರದಲ್ಲೇ ಮಾಡ್ತೀವಿ ಅಂತ. ಕಿಶೋರ್, ತಾವು ಏನ್ ಓದ್ತಾ ಇದ್ದೀರಿ ಇವಾಗ? ಸರ್ ನಾನು ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಾ ಇದ್ದೀನಿ ಸರ್. ಈಗ 5 ವರ್ಷ ಆಯ್ತು ಸರ್ ನಾನು ಇಲ್ಲೇ ಬೆಂಗಳೂರಲ್ಲೇ ಇದ್ದು ಪ್ರಿಪೇರ್ ಆಗ್ತಿರೋದು ಸರ್. ಏಜ್ ಎಷ್ಟು ನಿಮ್ಗೆ ಕೇಳಬಹುದಾ? ನಂದು 30+ ಆಗಿದೆ ಸರ್. ನಿಮಗೆ 30+ ಸರ್. ಓದ್ತಾ ಇದ್ರಿ ಈಗ ಸರ್ಕಾರಿ ಜಾಬ್ಗಾಗಿ? ಹೌದು ಸರ್. ಅದಕ್ಕೆ ನಾನು ಗೌರ್ಮೆಂಟ್ ಏನ್ ಹೇಳ್ತಿದ್ದೇನೆ ಸರ್, ಯಾವಾಗ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಒಂದು ಟೈಮ್ ಲೈನ್, ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್. ಈಗ ಕಾಂತಕುಮಾರ್ ಅವರೆಲ್ಲ ಹೇಳಿದ್ರು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಇರಬೇಕು, ಮತ್ತೆ ಎಕ್ಸಾಮ್ ನ ಪ್ರಾಪರ್ ಆಗಿ ವರ್ಷ ನಡೆಸಬೇಕು ಅಂತ ಹೇಳ್ಬಿಟ್ಟು. ಕಿಶೋರ್ ಅವ್ರೀಗ ನಿಮ್ಮ ಏಜು 30+ ಅಂತ ಹೇಳಿದ್ರಿ, ಜವಾಬ್ದಾರಿ ಹೇಗೆ ಅಂದ್ರೆ ನಿಮ್ಗೆ ಓದ್ಲಿಕ್ಕೆ ಏನು ವ್ಯವಸ್ಥೆ ಇದೆ? ನೀವೇನು ಮಾಡ್ಕೊಂಡಿದ್ರಿ? ಈಗ ಓದಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಏನಿದ್ರು 8,000-10,000 ಬೇಕೇ ಬೇಕಾಗುತ್ತೆ. ಮನೆಯವ್ರು ನೋಡ್ಕೊಳ್ತಿದ್ದಾರೆ ಹೇಗೆ ಅಂತ? ಸರ್ ಮನೆಯವರು ಸ್ವಲ್ಪ ನೋಡ್ಕೊಂತಾರೆ ಸರ್. ನಾನು ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತೀನಿ ಸರ್. ನಾನು ಯಾವಾಗ ನಮಗೆ ಇದು ನೀಡಿರುತ್ತೋ ಅವಾಗ ನಾವು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ನಾವು ಅರ್ನ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್ ನಾವು. ಅದು ನಾವು ದುಡಿಯೋ ವಯಸ್ಸಲ್ಲಿ ಈ ತರ ಮಾಡ್ಕೊಂಡು ಕುದುರೋದು ಸರಿಯಲ್ಲ ಸರ್. ಅದು ಈಗ ಕಳೆದ 5 ವರ್ಷ, ಈ 3 ವರ್ಷ ಈ ಗೌರ್ಮೆಂಟ್ ಬಂದಾಗಿಂದ ಯಾವುದೇ ನೋಟಿಫಿಕೇಶನ್ ಇಲ್ಲ ಸರ್. ಕೇಳಿದ್ರೆ 40,000 ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಸರ್. ಯಾವ್ದು 40,000 ಆಗಿಲ್ಲ ಸರ್. 8,157 ಪೋಸ್ಟಿಗೆ ಮಾತ್ರ ಕಾಲ್ಫಾರ್ಮ್ ಮಾಡಿರೋದು ಸರ್. ಆ ಕಾಲ್ಫಾರ್ಮ್ ಮಾಡಿರೋದು ಯಾವ್ದು ಈಗಿನವರೆಗೂ ಕಂಪ್ಲೀಟ್ ಹಂತ ಮುಗುದಿಲ್ಲ ಸರ್. ಕೆಲವೊಂದು ಬರೀ ಅರ್ಧಕ್ಕೆ ಒಂದೊಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ತಾರೆ ಸರ್. ಇವ್ರಿಗೆ ಹೆಂಗ್ ಬೇಕು ಗೌರ್ಮೆಂಟ್ ಆ ತರ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ಕೊಂತಾರೆ ಸರ್. ಅವ್ರಿಗೆ ಇಷ್ಟ ಇದ್ರೆ ಮಾತ್ರ ನೋಟಿಫಿಕೇಶನ್ ಕಂಟಿನ್ಯೂ ಮಾಡ್ಬೇಕು, ಇಲ್ಲಾಂದ್ರೆ ನೋಟಿಫಿಕೇಶನ್ ಎಲ್ಲ ಕ್ಯಾನ್ಸಲ್ ಮಾಡ್ಬೇಕು ಸರ್. ಎಸ್, ಥ್ಯಾಂಕ್ ಯು ಕಿಶೋರ್ ಅವರು. ಓಕೆ, ಎಸ್, ಮತ್ತೊಬ್ರು ಕಾಲರ್ಸ್ ಇದ್ದಾರೆ, ಹೇಮಂತ್ ಅಂತ ಹೇಳಿ. ಹೇಮಂತ್ ಅವ್ರೆ ನಮಸ್ಕಾರ. ನಮಸ್ತೆ ಸರ್. ಸರ್ ಹೇಳಿ ಸರ್, ನೋಡ್ತಾ ಇದ್ರಿ ಏನೇನು ಆಗ್ತಾ ಇದೆ ಅಂತ ಹೇಳಿ? ಹೌದು ಸರ್. ಫಸ್ಟ್ ಆಫ್ ಆಲ್ ನಾವು ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋರು ಯಾರು ದೊಡ್ಡ ರಾಜಕಾರಣಿ ಮಕ್ಕಳುಗಳಾಗ್ಲಿ ಯಾರೇ ಆಗ್ಲಿ ಅಲ್ಲ ಸರ್. ನಾವೆಲ್ಲ ಬಡವ್ರ ಮಕ್ಕಳುಗಳು. ಹೌದು ಹೌದು. ಅವ್ರ ಮಕ್ಕಳಾಗಿದ್ರೆ ಅವ್ರಿಗೆ ಸ್ವಲ್ಪ ಈಸಿ ಇರೋದು. ನಾವು ಯಾರೋ ಬೇರೆಯವ್ರ ಮಕ್ಕಳಲ್ವಾ, ಹಂಗಾಗಿ ಅವ್ರಿಗೆ ಜವಾಬ್ದಾರಿ ಇಲ್ಲ ಸರ್ ಮಾಡೋದಕ್ಕೆ ಕಾಲ್ಫಾರ್ಮು. ಸುಮಾರು ಒಂದು 5 ವರ್ಷದಿಂದ ಕಾಲ್ಫಾರ್ಮ್ ಮಾಡಿಲ್ಲ ಸರ್ ಇವರು. ಏನಾಗಿ 5 ವರ್ಷ. ಮತ್ತೆ ಈಗ ಏಜ್ ಲಿಮಿಟ್ ಇರುತ್ತಲ್ಲ, ಏಜ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂದ್ರೆ ನೂರಾರು ಕನಸು ಏನು ಇಟ್ಕೊಂಡಿರ್ತಾರ, ಕನಸಿಗೆ ಒಂಥರ ಬೆಂಕಿ ಇಟ್ಟಂಗೆ, ಅಂದ್ರೆ ಆ ಕನಸು ನುಚ್ಚು ನೂರು ಆದಂಗೆ. ಹೇಳೋರು ಸರ್, ನಿಮ್ ಡ್ರೀಮ್ ಏನಿದೆ, ನಿಮ್ ಗೋಲ್ ಏನಿದೆ ಅಂದ್ಬಿಟ್ಟು ನಾವ್ ಹೇಳ್ತೀವಿ, ನಾವು ಪೊಲೀಸ್ ಆಗ್ಬೇಕು, ನಾವೇನಾದ್ರು ಆಗ್ಬೇಕು ಅಂತ ನಾವ್ ಹೇಳ್ತಿದೀವಿ ಸರ್. ಅವಾಗ ಇವಾಗ ಅದನ್ನ ಪಡ್ಕೊಳಕ್ ನಮ್ಗೆ ಅವಕಾಶನೇ ಇಲ್ವಲ್ಲ ಸರ್. ಈಗ ಮುಂದೆ ಅಕಸ್ಮಾತ್ ಮುಂದೆ ಬರೋ ಪೀಳಿಗೆಗೆ ಅವ್ರಿಗೆ ಯಾವ ತರ ಎಕ್ಸಾಂಪಲ್ ಸೆಟ್ ಆಗುತ್ತೆ ಸರ್ ಈ ತರ ಮಾಡೋದ್ರಿಂದ? ಇವರು ಆ ಪೊಲೀಸ್ ಕಾನ್ಸ್ಟೇಬಲ್ ಕಾಲ್ಫಾರ್ಮ್ ಆಗಿ ಹೆಚ್ಚು ಕಡಿಮೆ 4 ವರ್ಷ ಆಗಿದೆ ಸರ್. PSI ಕಾಲ್ಫಾರ್ಮ್ ಆಗ್ಬಿಟ್ಟು ಹೆಚ್ಚು ಕಡಿಮೆ 6 ವರ್ಷ ಆಗಿದೆ. 2020 ನೋಟಿಫಿಕೇಶನ್ ಆಗಿದ್ದು. ಅದಾದ್ಮೇಲೆ ಹಗರಣ ಅದು ಇದು ಎಲ್ಲ ಆಯ್ತು. ಅದೇ ರೀಸನ್ ಹೇಳ್ತಿದ್ದಾರೆ ಸರ್ ಅವ್ರು ಇವಾಗ ಇದಾರೆ. ಅದು ಯಾವ ತರ ಹೇಳ್ತಿದ್ದಾರೆ ಅಂದ್ರೆ ಅವರು ಹಳೆ ಸರ್ಕಾರದವರು ಏನ್ ಕಾಲ್ಫಾರ್ಮ್ ಮಾಡಿರೋ ಅದೇ ನಾವು ಮಾಡಿದ್ವು ಅಂತ ಅವ್ರು ಹೇಳ್ಕೊಂತಿದ್ದಾರೆ ಸರ್ ಅವರು. ಇವಾಗ ನಾವ್ ಎಷ್ಟೋ ಜನ ಹುಡುಗರು ಕೆಲಸ ಎಲ್ಲ ಬಿಟ್ಬಿಟ್ಟು ಇವ್ರು ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಾದ್ಮೇಲೆ ಬಂದ್ಬಿಟ್ಟು ನಾವು ಕಷ್ಟಪಟ್ಟು ಓದಿದ್ರೆ ಇವರು ನ್ಯಾಯವಾಗಿ ಕಾಲ್ಫಾರ್ಮ್ ಮಾಡ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವ್ರೆ ಸರ್.
ಅದೇ ಇವಾಗ ಏನು ಅಂತ ಗೊತ್ತಾಗ್ತಿಲ್ಲ ಸರ್. ಅದೇ ಈಗ ನೀವು ಬೀದಿಗಿಳಿದು ರೊಚ್ಚಿಗೆ ಎದ್ದಿದ್ದೀರಲ್ಲ, ಇನ್ಮೇಲಾದರೂ ಎಚ್ಚೆತ್ಕೊಳ್ಬೇಕು ಅನ್ನುವಂಥ ಸಂದೇಶ ಅಷ್ಟೇ. ಈಗ ಇಲ್ಲಾಂದ್ರೆ ಮುಂದೆ ಭಾಳ ಕಷ್ಟ ಆಗುತ್ತೆ. ಉಳಿದಿರೋದೇ 2 ವರ್ಷ. ಹೌದು ಸರ್, ಹೌದು. ಇವಾಗ ಇವರು ಬರೀ ಹಿಂಗೆ ಕಾಲ ವೇಸ್ಟ್ ಮಾಡ್ಕೊಂಬಂದ್ರೆ ನಮ್ಮ ಲೈಫ್ ಹಾಳಾಗುತ್ತೆ ಸರ್ ನಮ್ದು. ಹೌದೌದು. ಓಕೆ ಥ್ಯಾಂಕ್ ಯು ಹೇಮಂತ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ, ಅನಂತ್ ಅಂತೇಳಿ ತುಮಕೂರಿನಿಂದ. ಅನಂತ್ ಅವ್ರು ನಮಸ್ಕಾರ. ನಮಸ್ಕಾರ ಸರ್, ನೋಡ್ತಾ ಇದ್ರಿ ಯುವ ಸಮೂಹದ ಹೋರಾಟದ ಕಿಚ್ಚು ಯಾವ ರೀತಿಯಾಗಿತ್ತು ಅಂದ್ರೆ ಒಂಥರ ಸರ್ಕಾರನೇ ಅಲ್ಲಾಡೋ ತರ ಇತ್ತು. ಇದು ಜಸ್ಟ್ ಆರಂಭ ಅಂತ ಅನ್ಸುತ್ತೆ. ಖಂಡಿತವಾಗೂ ಈಗ ನೋಡಿ, ಏನಾದ್ರೂ ಗೌರ್ಮೆಂಟ್ ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ಇದನ್ನ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಪಕ್ಕದ ದೇಶಗಳಲ್ಲಿ ಸೇಮ್ ಇದೇ ಪ್ರಾಬ್ಲಮ್ ಆಗಿತ್ತು. ನಾವು ಬಾಂಗ್ಲಾ ಅಥವಾ ನೇಪಾಳ ಇದೆಲ್ಲ ದೇಶಗಳನ್ನು ನೋಡಿದಾಗ ಅಲ್ಲಿ ಕೂಡ ಸೇಮ್ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಮತ್ತೆ ಉದ್ಯೋಗದಲ್ಲಿ ಮೀಸಲಾತಿ ಸಮಸ್ಯೆಯನ್ನ ತಗೊಂಡ್ಬಂದಿತ್ತು. ಇದೇ ರೀತಿಯಾದಂತಹ ಪ್ರಾಬ್ಲಮ್ ಇವಾಗ ಏನಾದ್ರೂ ಇವರು ಎಚ್ಚೆತ್ಕೊಂಡು ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಒಂದಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು. ಅದನ್ನ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಮತ್ತೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಮತ್ತೆ ಯಾವುದೇ ಪಕ್ಷಗಳಾಗಿರ್ಬೋದು, ಇಲ್ಲಿ ನಾವು ಈಗ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ನಾವು ಟೀಕೆ ಮಾಡ್ತಿದೀವಿ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ 2 ಕಡೆಯಿಂದ ತಪ್ಪಾಗಿದೆ. ಈ ಹಿಂದೆ ಇದ್ದಂತ ಗೌರ್ಮೆಂಟ್ ಇಂದಲೂ ಕೂಡ ಸೇಮ್, ಅವಾಗೂ ಕೂಡ ಅವರು ಕಾಲ್ ಮಾಡಿಲ್ಲ. ಬಟ್ ಅದಕ್ಕೆ ಅಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ನೋಡಿ, ಚೀಮಾರಿ ಹಾಕಿ ಕಳಿಸಿದ್ದಾರೆ. ಏನು ಕೆಲವು ಬಿಜೆಪಿ ಅವರು ಹೋಗಿ ಆ ಒಂದು ಪ್ರತಿಭಟನೆಯನ್ನ ಕ್ಯಾಶ್ ಮಾಡಕ್ ಹೋಗಿದ್ರು, ಅಲ್ಲಿ ಅಡ್ವಾಂಟೇಜ್ ತಗೊಂಡಿದ್ರು, ಅಲ್ಲಿ ಗೋ ಬ್ಯಾಕ್ ಅಂತ ಹೇಳಿ ಅವ್ರಿಗೆ ಚೀಮಾರಿ ಹಾಕಿ ಕಳಿಸಿದ್ದಾರೆ. ಇದು ನಿಜಕ್ಕೂ ಅರ್ಥ ಮಾಡ್ಕೋಬೇಕಂದ್ರೆ ರಾಜಕಾರಣಿಗಳ ಮೇಲೆ ಯಾವ ರೀತಿಯಾದಂತಹ ಆಕ್ರೋಶ ವ್ಯಕ್ತ ಆಗ್ತಿದೆ ವಿದ್ಯಾರ್ಥಿಗಳಿಂದ ಅಂತ ಹೇಳಿ. ಇವರು ನೋಡಿ, ಎಕ್ಸಾಂಪಲ್ ತಮ್ಮ ಫ್ಯಾಮಿಲಿಗೆ ಏನಾದ್ರೂ ರಾಜಕೀಯವಾಗಿ ಬೆಳಿಬೇಕಾದ್ರೆ ಅವ್ರ ಮಕ್ಕಳು ಅವ್ರ ಫ್ಯಾಮಿಲಿ ಎಲ್ಲ ಎಷ್ಟು ಚೆನ್ನಾಗಿ ಸೇಫ್ ಮಾಡ್ತಾರೆ. ಈಗ ಒಬ್ಬ ವಿದ್ಯಾರ್ಥಿ ಮಾತಾಡ್ತಾ ಇದ್ರು, 30+ ಅಂತ ಯಾರೋ ಒಬ್ರು ಹೇಳ್ತಾ ಇದ್ರು, ಕೇಳಿಸ್ಕೊಂಡೆ. ನೋಡಿ, 30-35 ವರ್ಷ ಆಗಿರುತ್ತೆ. 5 ವರ್ಷ 6 ವರ್ಷ ಆದ್ರೂ ಕೂಡ ಇವರು ಕಾಲ್ ಮಾಡಿ 1 ವರ್ಷ ಅಷ್ಟೇ ಬಾಕಿ ಇರೋದು. 36 ಮುಗೀತು ಅಂದ್ರೆ ಮುಗಿದೋಯ್ತು. ಮತ್ತೆ ಅವ್ರು ಏನ್ ಮಾಡ್ಬೇಕು? ಅವ್ರು ಎಷ್ಟು ಕನಸನ್ನ ಕಂಡಿರ್ತಾರೆ, ಏಜ್ ಫ್ಯಾಕ್ಟರ್ ಆಗಿರುತ್ತೆ. ಆಮೇಲೆ ಅವ್ರ ಜೊತೆಗೆ ಏನೋ ಪಾಪ ಯಾರೋ ಒಬ್ರು ಹೇಳ್ತಾ ಇದ್ರು ನೋಡಿ, ಪಾರ್ಟ್ ಟೈಮ್ ಅಲ್ಲಿ ನಾವು ಕೆಲಸ ಮಾಡಿ ಏನೋ ಅದಕ್ಕೆಲ್ಲ ನಾವು ದುಡ್ಡನ್ನ ಮೇಂಟೈನ್ ಮಾಡ್ಕೊಂಡು ನಾವು ಓದ್ತಾ ಇದೀವಿ ಅಂತ. ಅಟ್ಲೀಸ್ಟ್ ವರ್ಷ ಒಂದು 15,000, 20,000, 25,000 ಕಾಲ್ ಮಾಡ್ಕೊಂಡ್ ಬಂದಿದ್ರೆ ಈ ಲೆವೆಲ್ಗೆ ಆಗ್ತಾ ಇಲ್ಲ. ಇಂಡಿಯಾದಲ್ಲಿ ಓವರ್ ಪಾಪ್ಯುಲೇಷನ್ ಆಗಿದೆ ಇವಾಗ. ಒಂದು ಓವರ್ ಪಾಪ್ಯುಲೇಷನ್, ಇನ್ನೊಂದು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್. ಇದೆರಡು ಮೇಜರ್ ಪ್ರಾಬ್ಲಮ್. ಇದು ಅರ್ಥ ಆಗ್ತಿಲ್ಲ. ಇವನ್ ಅದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಯಾರು ಕೂಡ ತಲೆ ಕೆಡಿಸ್ಕೊಂಡೇ ಇಲ್ಲ. ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ. ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಆಗ್ತಾ ಇದೆ. ಅದ್ರದ್ದು ಎಷ್ಟು ಇದಿದೆ ಅದ್ರದ್ದು. ಅನಂತ್ ಅವ್ರೀಗ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದೆ ಯಾವ ರೀತಿ ಇರಬಹುದು ಅಂತ ಹೇಳಿ. ಯಾವ ರೀತಿ ನಾನು ಹೇಳಿದ್ನಲ್ಲ, ನೇಪಾಳದಲ್ಲಿ ಯಾವ ರೀತಿ ಆಯ್ತು, ಅದೇ ರೀತಿಯಾಗಿ ಬಾಂಗ್ಲಾದಲ್ಲಿ ಯಾವ ರೀತಿ ಆಯ್ತು. ಇಂಥದ್ದೇ ಒಂದು ದೊಡ್ಡ ಜಂಜಿ ಹೋರಾಟ ಯಾವ ರೀತಿಯಾಗಿ ನಾವು ಅಂಥದ್ದೇ ಕಿತ್ತು ಬಿಸಾಕುವಂತಹ ಒಂದು ಸರ್ಕಾರವನ್ನ ಅಷ್ಟು ಆಕ್ರೋಶ ಬುಗ್ಲಿದ್ದಿದೆ ನೋಡಿ. ಇದಕ್ಕಿದ್ದಂಗೆ ಆ ಮಾಸ್ ಹೆಂಗೆ ಈ ವಿದ್ಯಾರ್ಥಿಗಳಿಗೆ ಯಾವ್ದೋ ಒಂದು ಪಾರ್ಟಿ ಪಕ್ಷದವರೆಲ್ಲ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡ್ಬಂದು ನೀವು ಪ್ರತಿಭಟನೆ ಮಾಡಿ ಅಂತ ಹೇಳಕ್ಕೆ. ಯಾಕಂದ್ರೆ ಇವರು ಒಳಗಡೆ ಇರುವಂತಹ ಆಕ್ರೋಶವನ್ನ ನಾವು ನೆನ್ನೆ ನೋಡ್ತಿರುವಂತದ್ದು. ಇದನ್ನ ಯಾವ್ದು ಈ ಗೌರ್ಮೆಂಟ್ ಈಗ ಏನಿದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಎಷ್ಟು ಆಗುತ್ತೋ ಅಷ್ಟನ್ನ, ಏನು ಆರ್ಥಿಕ ಇಲಾಖೆ ಪರ್ಮಿಷನ್ ಕೊಟ್ಟಿದೆ ಅಂತ 55,000 ಜನಕ್ಕೆ, ಅವ್ರನ್ನಾರೋ ಫಿಲ್ ಮಾಡಕ್ಕೆ ಏನಂತ ಇವ್ರಿಗೆ ಆಯ್ತು, ಮೀಸಲಾತಿದೇನೋ ಸ್ವಲ್ಪ ಪೆಂಡಿಂಗ್ ಇಟ್ಟಿದೀವಿ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಈಗ ಆಗಿರುವಂತಹ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನ್ ಪರ್ಮಿಷನ್ ಕೊಟ್ಟಿದ್ದಿಲ್ಲ ಅಷ್ಟಾರ ಮಾಡ್ಲಿಕ್ಕೆ ಏನ್ ಪ್ರಾಬ್ಲಮ್ ಇವ್ರಿಗೆ ಅಂತ ನಾನು ಹೇಳ್ತಾ ಇರೋದು. ಎಷ್ಟು ಜನ ಕನಸ್ಕೊಂಡಿರ್ತಾರೆ, ಅದಕ್ಕೋಸ್ಕರ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟು ಎಲ್ಲೆಲ್ಲೋ ಹಾಸ್ಟೆಲ್ಗಳಲ್ಲಿ, ಆಮೇಲೆ ಯಾವ್ಯಾವ್ದೋ ಕೆಲಸಗಳು, ಮತ್ತೆ ಇದ್ಯಾವ್ದೋ ಹೋಟೆಲ್ಗಳಲ್ಲೆಲ್ಲ ನೈಟ್ ಎಲ್ಲ ಕೆಲಸ ಮಾಡ್ತಾರೆ, ಛತ್ರಗಳಲ್ಲಿ ಎಲೆ ಹತ್ತಂತ ಕೆಲಸಗಳನ್ನ ಮಾಡ್ತಿರ್ತಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು. ನಾವು ಕೂಡ ನೋಡಿದೀವಿ, ನಾವು ಕೂಡ ಅದನ್ನ ಅನುಭವಿಸಿ ಬಂದಂತವ್ರು. ಯಾಕೆ ಅರ್ಥ ಆಗಲ್ಲ ಇವ್ರಿಗೆ? ಹೋಗ್ಲಿ, ಅಟ್ಲೀಸ್ಟ್ ಇವ್ರ ಕಡೆ ಮಾಡಕ್ಕಲ್ವಾ. ಒಂದು ಪ್ರೈವೇಟ್ ಸೆಕ್ಟರ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇಕಾದಷ್ಟು ಏನು ಈ ಕಾರ್ಪೊರೇಟ್ ಕಂಪ್ನಿಗಳಿದಾವೆ. ಅಲ್ಲಾದ್ರೂ ಒಂದು ಬಿಗಿಯಾಗಿರುವಂತಹ ಒಂದು ಕಾನೂನನ್ನ ತಗೊಂಡ್ಬರ್ಬೇಕಾಗುತ್ತೆ. ಅಂದ್ರೆ ಏನು, ಲೋಕಲ್ ಲೈಟ್ಸ್ಗೆ ಅಟ್ಲೀಸ್ಟ್ 20% 25% ಮೀಸಲಾತಿಯನ್ನ ಕೊಡ್ಬೇಕು. ಅಂದ್ರೆ ಅಲ್ಲಾದ್ರೂ ಒಂದಷ್ಟು ಜನ ಕೊಟ್ರೆ ಅವ್ರಿಗೆ ಒಂದು ಉದ್ಯೋಗ ಬರುತ್ತೆ. ನಾವೇ ನೋಡ್ತಾ ಇದೀವಿ ಈಗ ಎಷ್ಟು ವಿದ್ಯಾರ್ಥಿಗಳು ಕಳ್ತನ ಮಾಡ್ತಾರೆ. ಅಂದ್ರೆ ವಿದ್ಯಾರ್ಥಿಗಳು ಅಂತ ನಾನು ಪದ ಬಳಸಿದ ತಪ್ಪು. ಅಂದ್ರೆ ಯುವಕರು ನಾನು ಹೇಳಿದ್ದು, ಇಲ್ಲೆಲ್ಲ ನಾವು ನೋಡ್ತಿರ್ತೀವಿ ದಿನ ರಾಬ್ರಿಗಳು ಈ ತರದಲ್ಲಿ. ಯಾಕೆ ಮಾಡ್ತಾರ್ರಿ? ನಮ್ಮ ಹತ್ರ ನಾವು ಚೆನ್ನಾಗಿದ್ರೆ, ಸ್ಟೇಬಲ್ ಆಗಿದ್ರೆ, ನಮ್ಮ ಹತ್ರ ದುಡ್ಡು ಇದ್ದು, ಉದ್ಯೋಗ ಇದ್ದು, ಎಲ್ಲ ನಮಗೆ ಕರೆಕ್ಟ್ ಆಗಿದ್ರೆ ಯಾರಿಗೂ ಕೆಟ್ಟದ್ ಮಾಡ್ಬೇಕಂತ ಯಾವ ಒಬ್ಬ ವ್ಯಕ್ತಿಗೂ ಇರಲ್ಲ. ಯಾವಾಗ ತಮಗೆ ಹಸುವಾದಾಗ 1 ವಾರ 15 ದಿನ ಗಟ್ಟಲೆ ನಾವು ಹಸ್ಕೊಂಡಿದ್ದಾಗ ಏನ್ ಮಾಡ್ತೀವಿ, ಕಿತ್ಕೊಂಡ್ ತಿಂತೀವಿ. ಒಂದಿನ ಹಸ್ಕೊಂಡಿದ್ರೆ ಏನ್ ಮಾಡ್ತೀವಿ, ಸುಮ್ನೆ ಹೋಗ್ಲಿ ಬಿಡಪ್ಪ ಅಂತ ಮ್ಯಾನೇಜ್ ಮಾಡ್ಕೊಂಡಿರ್ತೀವಿ. 1 ವಾರ 15 ದಿನ ಹಸುವಿದ್ರೆ ಏನ್ ಮಾಡ್ತೀವಿ, ಯಾವನಾರ ತಿಂತಾ ಇದ್ರೆ ಹೋಗಿ ಕಿತ್ಕೊಂಡ್ ತಿಂತೀವಿ. ಆ ಪರಿಸ್ಥಿತಿ ಆಗಿರೋದು ಇವಾಗ. ಇದು ನಿಜವಾಗೂ ಕೂಡ ಜನಪ್ರತಿನಿಧಿಗಳಾಗಿರೋ, ಇವನ್
ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ JDS ಆಗ್ಲಿ ಎಲ್ರು ಕೂಡ ಅರ್ಥ ಮಾಡ್ಕೊಂಡು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಹೇಳಿ ನಾನು ಕೂಡ ಆಗ್ರಹ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಅನಂತ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ, ಸಿದ್ದಪ್ಪ ಅಂತೇಳಿ ಬೆಳಗಾವಿಯಿಂದ. ಸಿದ್ದಪ್ಪ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಏನ್ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿ ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು, ಇದುವರೆಗೂ ಕೂಡ ಕಾಲ್ಫಾರ್ಮ್ ಇಲ್ಲ ಅಂತ ಅಂದಾಗ ಜನ ರೊಚ್ಚಿಗೆ ಹೇಳ್ದೆ ಇನ್ನೇನ್ ಮಾಡ್ಬೇಕು ಹೇಳಿ? ಹೌದು ಸರ್. ಅಂದ್ರೆ ಸರ್ ಇವರು ಸರ್ ಫ್ರೀ ಬೀಸ್ ಕೊಟ್ಟು ಸರ್ ಅಧಿಕಾರಕ್ಕೆ ಬಂದ್ರು ಸರ್. ನಾನು ಏನ್ ಹೇಳ್ತೀನಿ ಅಂದ್ರೆ ಸರ್, ಈಗ ಇವರು ಫ್ರೀ ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರ ಬರಬೇಕು ಅನ್ನೋಂತ ದರ್ದ್ ಏನಿತ್ತು ಸರ್ ಇವರಿಗೆ. ಸರ್ ಇವರು ಈ ತರ ಒಂದ್ ಕಡೆ ಒಬ್ಬರನ್ನ ಓಲೈಕೆ ಮಾಡೋದು, ಇನ್ನೊಬ್ಬರನ್ನ ಈ ವಿದ್ಯಾರ್ಥಿಗಳನ್ನ ಕಡೆಗಣಿಸೋದು, ಈ ನಿರುದ್ಯೋಗಿಗಳನ್ನ ಕಡೆಗಣಿಸೋದು, ಈ ತರ ಮಾಡೋದಾದ್ರೆ ಸರ್ ಯಾಕೆ ಏನ್ ಅಧಿಕಾರಕ್ಕೆ ಬರ್ಬೇಕು ಸರ್? ನಮ್ಮ ವಿಚಾರ ಸರ್ ಇದು. ಸಿದ್ದಪ್ಪ ಅವರು ತಾವು ಏನ್ ಮಾಡ್ಕೊಂಡಿದ್ರಿ? ಓದ್ತಾ ಇದ್ದೀರಾ ಹೇಗೆ? ಹೌದು ಸರ್, ನಾವು BA ಮಾಡಿದ್ವಿ ಸರ್. ನಾವು ಟೀಚರ್ ಆಸ್ಪಿರೆಂಟ್ ಸರ್. ನಾವು ಸರ್ ನಾವು ಸುಮಾರು ಒಂದು 5 ವರ್ಷದಿಂದ ಸರ್ ನಾವು ಕಾಯ್ತಾ ಇದೀವಿ ಸರ್. ನಾವು ಲಾಸ್ಟ್ ಟೈಮ್ ಸರ್ ನಮ್ಮದು ಡಿಜಿಟಲ್ಲಿ ಸರ್ ಮಿಸ್ ಆಯ್ತು ಸರ್. ಈಗ ಅದಕ್ಕೆ ನಾವು ಶಿಕ್ಷಕ ವೃತ್ತಿಗಾಗಿ ಸರ್ ನಾವು ಪ್ರಯತ್ನ ಪಡ್ತಾ ಇದೀವಿ ಸರ್. ನಾವೀಗ ಈಗ ಸರ್ ಎಷ್ಟೋ ಸ್ಕೂಲ್ಗಳಲ್ಲಿ ಸರ್ ಇವು ಈಗ ಟೀಚರ್ಸ್ ಇಲ್ಲ ಸರ್. ಈಗ ಟೀಚರ್ಸ್ ಇಲ್ಲ ಸರ್. ಇವರು ಅತಿಥಿ ಶಿಕ್ಷಕರ ಮೇಲೆನೆ ಸರ್ ಇವರು ಎಲ್ಲ ಸ್ಕೂಲ್ಗಳನ್ನ ನಡೆಸ್ತಾ ಇದಾರೆ ಸರ್. ಈಗ ಅಂದ್ರೆ ಮತ್ತೆ ಈಗ ಯಾವ್ದೇ ಸರ್ ಮೊರಾರ್ಜಿ ಸ್ಕೂಲ್ಗಳಲ್ಲಿ ಟೀಚರ್ಸ್ ಇಲ್ಲ. ಆಮೇಲೆ ಹೈಸ್ಕೂಲ್ ಅಂತೂ ಮಾಡಿ ಸರ್ 10 ವರ್ಷ ಮೇಲೆ ಆಯ್ತು ಸರ್ ಹೈಸ್ಕೂಲ್ ಟೀಚರ್ ಕಾಲ್ಫಾರ್ಮ್ ಆಗಿ ಸರ್. ಅವು ಯಾವ್ದು ಸರ್ ಇನ್ನೂವರೆಗೂ ಯಾವ್ದು ಸರ್ ಇವ್ರು ಕಾಲ್ಫಾರ್ಮ್ ಮಾಡ್ತಾ ಇಲ್ಲ ಸರ್. ಅದರಲ್ಲಿ ಫ್ರೀ ಗ್ಯಾರಂಟಿಗಳನ್ನ ತೆಗೆದುಕೊಂಡು ಬಂದ್ರು. ಈಗ ಒಂದು ಹಿಂದಿನ ಕಾಂಗ್ರೆಸ್ ಆಡಳಿತದಲ್ಲಿ ಸರ್ ಒಳ್ಳೆ ರೀತಿಯ ಆಡಳಿತ ಕೊಟ್ಟಿದ್ರು ಸರ್. ಅದೇ ರೀತಿಯಾಗಿ ಇದು ಸರ್ ನಮ್ಗೆ ಒಳ್ಳೆ ರೀತಿಯಾಗಿ ಮಾಡ್ಬೋದು, ಇವರ ಹೆಚ್ಚಿನ ಹುದ್ದೆಗಳನ್ನ ಅವರು ತುಂಬ್ಕೋಬಹುದು ಅನ್ಕೊಂಡು ನಾವೊಂದು ಆಶಾಭಾವನೆಯನ್ನ ಇಟ್ಕೊಂಡಿದ್ವಿ ಸರ್ ಇವ್ರ ಮೇಲೆ. ಈಗ ನೋಡಿದ್ರೆ ಈಗ ಇವ್ರು ಬಂದು ಎಲ್ಲ ಗ್ಯಾರಂಟಿ ಫ್ರೀ ಬಿಸ್ಕೊಟ್ಟು ಆಮೇಲೆ ಇಲ್ಲಿವರೆಗೆ ಸರ್ 3 ವರ್ಷ ಆಯ್ತು ಸರ್. 3 ವರ್ಷ ತಳ್ಕೊಂಡ್ ಬಂದ್ರು ಸರ್. ಒಂದು ನೇಮಕಾತಿ ಇಲ್ಲ ಸರ್. ಹೀಗಾಗಿ ಮತ್ತೆ ಸರ್ ಆಕ್ರೋಶ ಸರ್, ಎಲ್ಲ ವಿದ್ಯಾರ್ಥಿಗಳು ಕೂಡ ಆಕ್ರೋಶ ಇದೆ ಸರ್. ಎಸ್, ಇನ್ಮೇಲೆ ಆದ್ರೂ ಖಂಡಿತ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ, ಎಚ್ಚೆತ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ. ಥ್ಯಾಂಕ್ ಯು ಸರ್ ಸಿದ್ದಪ್ಪ ಅವರೇ. ಎಸ್, ಮತ್ತೊಬ್ರು ಕಾಲಿಸಿದ್ದಾರೆ, ಬಸವರಾಜು ಬಿಜಾಪುರಿಂದ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ನಿಮ್ಮ ಬೇಡಿಕೆ ಏನು? ನೋಡ್ತಾ ಇದ್ರಿ ಏನ್ ಸರ್ ಗೌರ್ಮೆಂಟ್ ಈ ರೀತಿ ಬಡವರ ಮೇಲೆ ದೌರ್ಜನ್ಯ ಮಾಡ್ತಿದೆ? 2021 ರಿಕ್ರೂಟ್ಮೆಂಟ್ ಇವ್ರು ನಾವು ಮಾಡಿದ್ವಿ ಅಂತಿದವ್ರೆ ಸರ್. 40,000 ರಿಕ್ರೂಟ್ಮೆಂಟ್ ಮಾಡಿದ್ರೆ ಸರ್ ಎಲ್ಲಿ ಸರ್ ಒಂದರ ಪ್ರೂಫ್ ಸಮೇತ ಒಬ್ಬರು ಹೇಳ್ತಾವ್ರೆ ಸರ್. 2020 ಸೆಪ್ಟೆಂಬರ್ ತಿಂಗಳು 402 PS ರಿಕ್ರೂಟ್ಮೆಂಟ್ ಸರ್. 545 2021 ಮಾರ್ಚ್ ರಿಕ್ರೂಟ್ಮೆಂಟ್ ಸರ್. ಇಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ ಹೇಳ್ತಾರೆ ಇವ್ರು 13,000 ನಾವು ತುಂಬಿದೀವಿ ಅಂತ. 2022 ರಿಕ್ರೂಟ್ಮೆಂಟ್ ಸರ್ ಅದು. ಇವ್ರು 40,000 ಹುದ್ದೆಗಳು ಎಲ್ಲಿ ತುಂಬಿದಾರೆ ಸರ್? ಒಬ್ರವ್ರು ಹೇಳ್ತಾ ಇದಾರ ಸರ್ ಪ್ರೂಫ್ ಸಮೇತ. ನಾವಿಲ್ಲಿ ವರ್ಷಾನಗಟ್ಲೆ ರೂಮ್ ಫೀಸ್ ಕೊಡ್ಬೇಕು ಸರ್, ಮೆಸ್ ಫೀಸ್ ಕೊಡ್ಬೇಕು. ಮನೆಯಲ್ಲಿ ಬಸವರಾಜ್ ಅವರೇ, ಈಗ ನಿಮ್ಮ ಫ್ಯಾಮಿಲಿ ಅಂದ್ರೆ ಕುಟುಂಬ ಹೇಗ್ ನೋಡ್ತಾರೆ ನಿಮ್ಮನ್ನೀಗ? ವಯಸ್ಸಾದ್ರೂ ಕೂಡ ಜಾಬ್ ಇಲ್ಲ ಅಂತ ಹೇಳಿದಾಗ ನಿಮ್ಗೆ ಕುಟುಂಬ ನೋಡುವಂತ ದೃಷ್ಟಿಕೋನ ಹೇಗಿರುತ್ತೆ? ನಂಬಲ್ಲ ಸರ್, ನಂಬಲ್ಲ. ನೀವು ಓದ್ತೀರಾ ಸುಳ್ಳು ಹೇಳ್ತೀರಾ ಅಂತವ್ರೆ ಸರ್. ನಂಬಲ್ಲ. ಅವ್ರಿಗೇನು ಗೊತ್ತಾರೆ ಇಲ್ಲಿ ಪರಿಸ್ಥಿತಿ? ಅವ್ರು ಅನಕ್ಷರಸ್ಥರು. ಬರೀ ಇವ್ರು ಏನಾದ್ರು ಹೇಳಿದ್ರೆ ನೀನ್ ಬಿಜೆಪಿ ಪರವಾಗಿ ಮಾತಾಡ್ತೀಯಾ, ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಏನಾದ್ರು ಮಾತಾಡಿದ್ರೆ ನೀನು ಕಾಂಗ್ರೆಸ್ ಪರವಾಗಿ ಮಾತಾಡ್ತೀಯಾ. ಇವ್ರು ಇದ್ದಾಕಡೆ ಅವ್ರ ಮೇಲೆ ಗೋಬೆ ಕುಡಿಸ್ತಾರೆ, ಅವ್ರ ಇದ್ದಾಕಡೆ ಇವ್ರ ಮೇಲೆ ಗೋಬೆ ಕುಂಡಿರ್ತಾರೆ. ಇಲ್ಲಿ ಸಾಯ್ತಾ ಇರೋದು ನಾವು. ಇನ್ನೊಂದು ಸರ್, ಯಾವ್ದೇ ಕೋಚಿಂಗ್ ಸೆಂಟರ್ದವ್ರು ಯಾವ್ದೇ ವಿದ್ಯಾರ್ಥಿ ಇನ್ನೂ ಯಾರು ಬರ್ತಾ ಇಲ್ಲ ಸರ್. ಎಲ್ಲಾ ಕೋಚಿಂಗ್ ಸ್ಟಡಿ ಸೆಂಟರ್ದವರು ವಿದ್ಯಾರ್ಥಿಗಳು ಒಂಥರ ನಕ್ಸಲಿಡ್ತಾರೆ, ಹ್ಯಾಂಗ್ ಟ್ರೀಟ್ ಮಾಡ್ತಾರ ಆ ತರ ಟ್ರೀಟ್ ಮಾಡ್ತಾರೆ. ನೀವು ಯಾವ್ದೇ ಗೊಂದಲಗಳಿಗೆ ಒಳಗಾಗಬೇಡಿ, ಯಾರ ಮಾತು ಏನು ಕೇಳಬೇಡಿ. ಅಲ್ಲ, ಯಾರ ಮಾತು ಕೇಳಕ್ಕೆ ಅಲ್ಲ ರೀ, ಅದು ಹೋರಾಟ ನಡೀತಾ ಇರೋದು, ಪ್ರತಿಭಟನೆ ನಡೀತಾ ಇರೋದು. ಖಾಲಿ ಇರುವಂತ ಉದ್ಯೋಗಗಳನ್ನ ಭರ್ತಿ ಮಾಡಿ ಅಂತ ಬೇಡಿಕೆ ಅಲ್ಲ ಅದು. ಬೇಡಿಕೆ ಅಲ್ಲ ಸರ್. ಇವ್ರು ವಿದ್ಯಾರ್ಥಿಗಳು ಯಾವ ರೀತಿ ಕೋಚಿಂಗ್ ಸೆಂಟರ್ ನಮ್ ಫೀಸ್ ತಗೊಂಡು ಅಡ್ಮಿಷನ್ ಮಾಡ್ಕೊಂಡು ಅವ್ರ ಬುಕ್ಸ್ ತಗೊಂಡು ಓದಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಸಪೋರ್ಟ್ ಮಾಡ್ಬೇಕಲ್ವ ಸರ್ ಕೋಚಿಂಗ್ ಸೆಂಟರ್ದವರು? ಒಬ್ರು ಮಾತಾಡ್ತಾ ಇಲ್ಲ. ತಾಜ್ ಕುಮಾರ್ ಅವ್ರು ಬಿಟ್ರೆ ಯಾರು ಮಾತಾಡ್ತಿದಾರೆ ಹೇಳಿ? ಪೊಲೀಸರು ಅವ್ರಿಗೆ ಎದೆ ಹಿಡಿದು ನಾನು ಸುಮಾರು ಬರೀ ಟಿವಿಯಲ್ಲಿ ನೋಡ್ತಾ ಇದ್ದೀನಿ, ಎಳೆದಾಡ್ತಾರೆ ಅವರನ್ನ. ಅವ್ರಿಗೆ ಯಾಕೆ ಅಷ್ಟು ಬೇಕು ಇಷ್ಟು ಬಡ ವಿದ್ಯಾರ್ಥಿಗಳ ಪರವಾಗಿ? ಈ ವಿದ್ಯಾರ್ಥಿಗಳ ಲಾಭ ತೊಳೋರು ಕೋಚಿಂಗ್ ಸೆಂಟರ್ದವರು ಪಾಪ ಹೋರಾಡಿ ಬಡದಾಡೋರು ಆ ತಾಜ್ ಕುಮಾರ್ ಅವರು
ಸರ್ ಒಂದ್ ಬುಕ್ಸ್ ಇವರು 500 ತಳಗ ಒಂದು ಬುಕ್ಸ್ ಅನ್ನ ಮಾರಲ್ಲ ಸರ್ ಇವರು ಕೋಚಿಂಗ್ ಸೆಂಟರ್ದವರು. ಬಸವರಾಜ್ ಅವರೇ, ವಿದ್ಯಾರ್ಥಿಗಳ ಸಮಸ್ಯೆ ಏನು ಅಂತ ಹೇಳಿ ಅಂದ್ರೆ ಕಷ್ಟಪಟ್ಟು ಒಂದ್ ತಿಂಗಳಿಗೆ ಒಂದು ರೂಮ್ ಅಡಿಗೆ ತಾವೇ ಮಾಡ್ಕೊಳ್ಬೇಕು, ಓದಬೇಕು, ಕಾಲ್ಫಾ ಮಾಡ್ತಾ ಇಲ್ಲ, ಕುಟುಂಬ ನೋಡಿದ್ರೆ ಬಾಯಿ ಬಂದಾಗ ಬೈತಾರೆ, ವಯಸ್ಸಾಯ್ತು ಅಂತೇಳಿ ಮದುವೆ ಮಾಡಬೇಕಾ ಅಥವಾ ದುಡಿಯೋದಕ್ಕಂತೂ ಏನಿಲ್ಲ ಅಲ್ಲಿ. ಯಾಕಂದ್ರೆ ಸರ್ಕಾರನೇ ನೌಕರಿ ತಗೋಬೇಕು ಅನ್ನುವಂಥ ಹಠ, ಕೆಲಸ ಅಂತೂ ಎಲ್ಲೂ ಸಿಗೋದಿಲ್ಲ ಸರ್. ಸರ್ಕಾರಿ ನೌಕರಿನ ಯಾಕೆ ಪಡಿಬೇಕು ಅದನ್ನು ಹೇಳ್ಲಿಕ್ಕೆ ಬಡ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ ಸರ್. ಅವ್ರ ಹತ್ರ ಯಾವುದೇ ಸ್ಕಿಲ್ ಇರಲ್ಲ ಸರ್. ಅವ್ರು ಪ್ರೈಮರಿನು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ, ಮಾಧ್ಯಮಿಕ ಶಿಕ್ಷಣ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ, ಅವ್ರು PUC ಡಿಗ್ರಿನು ಕನ್ನಡ ಮಾಧ್ಯಮದಲ್ಲಿ ಇರ್ತಾರೆ. ಅಲ್ಲಿ ಯಾವ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸ್ಕಿಲ್ ಕಲಿಸ್ತಾರೆ ಹೇಳಿ ಸರ್ ನೀವು? ಅವ್ರಿಗೆ ಹಬ್ಬ ಬಂದ್ರೆ SDC FDC ಪೊಲೀಸು, ಹಬ್ಬ ಬಂದ್ರೆ PSI ಇವಿಷ್ಟು ಜ್ಞಾನ ಇರುತ್ತೆ ಸರ್. ಗೌರ್ಮೆಂಟ್ ಪ್ರೈವೇಟ್ ಕಂಪ್ನಿಯಲ್ಲಿ ಹೋದ್ರೆ ಯಾರು ಇಂಗ್ಲಿಷ್ ಮೀಡಿಯಂ ಸ್ಕಿಲ್ ಇಲ್ಲಾರ್ದೆ ಯಾರು ಅಪಾಯಿಂಟ್ ಮಾಡ್ಕೋತಾರ ಹೇಳಿ ಸರ್ ನೀವೇ? ಸ್ಕಿಲ್ ಇಲ್ಲಾರ ಯಾವುದೇ ಕಂಪ್ನಿ ಪ್ರೈವೇಟ್ ಯಾರೋ ತೊಳಲ್ಲ ಸರ್. ಕನ್ನಡ ಮಾಧ್ಯಮ ಓದ ಅನಿವಾರ್ಯ SDC FDC ಅವೇ ಸರ್. ಬಡವ್ರ ನೌಕರಿ ಅಂದ್ರೆ ಅವೇ ಸರ್. ಅವನ್ನೇ ಇವ್ರು ಮಾರ್ಕೊಂಡ್ ತಿಂದು ಹಿಂಗ ರಿಕ್ರೂಟ್ಮೆಂಟ್ 3-4 ವರ್ಷ ಮಾಡ್ಕೊಂಡ್ರೆ ನಾವು 3-4 ವರ್ಷ ಗಟ್ಲೆ ರೂಮ್ ಫೀಸ್ ಹೆಂಗ್ ಕಟ್ಟೋಣ, ಕೋಚಿಂಗ್ ಫೀಸ್ ಹೆಂಗ್ ಕೊಡೋಣ, ಲೈಬ್ರರಿ ಫೀಸ್ ಹೆಂಗ್ ಕೊಡೋಣ? ಒಂದಾರು ಪ್ರಾಂತ ಸರ್. ಹಬ್ಬ ಬಂದ್ರಲ್ಲ ಇತ್ತೀಚೆಗೆ ನಾನ್ ನೋಡಿರೋ ಹಾಗೆ KE ನಡೆಸಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ 9 ಲಕ್ಷ ಅಪ್ಲಿಕೇಶನ್ ಹೋಗಿದೆ ಸರ್, 1000 ಪೋಸ್ಟ್ಗೆ. ಅದು ಒಂದು ಕ್ರಾಂತಕುಮಾರ್ ತುಂಬಾ ಸಾರಿ ಹೋರಾಡಿ ಕೃಷ್ಣ ಬೈರೇಗೌಡರಿಗೆ ಭೇಟಿಯಾಗಿ ಅದು ಒಂದು ಪ್ರಾಂತ ಆಗಿ ಸರ್. ಇನ್ನೂವರೆಗೆ ಕೃಷ್ಣ ಬೈರೇಗೌಡರ ಫೋಟೋ ಆಮೇಲೆ ಕಾಂತಕುಮಾರ್ ಫೋಟೋ ಪರ್ಸನ್ ಇಟ್ಕೊಂಡು ನೌಕರಿ ಮಾಡ್ತಾರೆ ಸರ್. ಇವತ್ತು ನಮ್ಮ ಫ್ರೆಂಡ್ಸ್ ವಿಲೇಜ್ ಅಕೌಂಟೆಂಟ್ ಅಪಾಯಿಂಟ್ ಆದವರು. ಎಸ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಎಸ್ ನಾಗರಾಜ್ ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತದೆ ಸರ್, ಕೇಳಿಸ್ತದೆ. ಈಗ ನಿನ್ನೆ ಆಗಿರುವಂತ ಹೋರಾಟ ಇದೆಯಲ್ಲ, ಆ ಹೋರಾಟದ ವಿಚಾರವಾಗಿ ರಾಜಕಾರಣಿಗಳು ಮಾತನಾಡಿದ್ರು. ನಾನು ನೇರವಾಗಿ ಹೇಳ್ತೀನಿ, DK ಶಿವಕುಮಾರ್ ಮಾತನಾಡಿದ್ರು. ಯಾಕೆ ಹಿಂಗೆ ಹೋರಾಟ ನಡೀತಾ ಇದೆ ಧಾರವಾಡದಲ್ಲಿ ಅಂತ ಕೇಳಿದಾಗ ಉದ್ಯೋಗ ಸಮಸ್ಯೆ ಇದೆ, ಹಂಗಾಗಿ ನಾವು 3,000 ರೂಪಾಯಿ ಕೊಡ್ತಾ ಇದೀವಿ ಅಂತೇಳಿ. ಏನ್ ಹೇಳ್ತೀರಿ? ಸಮಸ್ಯೆ ಇರೋದ್ರಿಂದಾಗಿ ವಿದ್ಯಾರ್ಥಿಗಳಿಗೆ ನಾವು 3,000 ಕೊಡ್ತಾ ಇದೀವಿ, ಯಾವುದೇ ರೀತಿಯ ಕಾಲ್ಫಾ ಮಾಡೋದಿಲ್ಲ, 3,000 ತಗೊಂಡೆ ಸುಮ್ನಿರಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು DK ಶಿವಕುಮಾರ್. ಸರ್, ಈಗ ನಾನೊಂದು ಗಾದೆ ಮಾತಿನ ಮೂಲಕ ಅವರಿಗೆ ಆನ್ಸರ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್, ಉತ್ತರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ರೀ. ನಮಗೆ ಊಟವನ್ನ ಕೊಡ್ತಕ್ಕಂತ ಕೆಲಸ ಅವ್ರು ಮಾಡ್ಬಾರ್ದು ಸರ್. ಊಟವನ್ನ ತಯಾರು ಮಾಡ್ಕೊಂಡು ನಾವೇ ಮಾಡ್ಕೊಂಡಂಗೆ ಅವರು ನಮ್ಮನ್ನ ಪ್ರಿಪೇರ್ ಮಾಡ್ಬೇಕು, ಹೌದಾ? ನಮಗೆ ಊಟನ ನೀವು ಕೊಡೋದ್ ಬೇಡ, ಊಟವನ್ನ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ, ಹೌದಾ ಸರ್? ಈಗ ಕಳೆದ 3-4 ವರ್ಷಗಳಿಂದ ರಿಕ್ರೂಟ್ಮೆಂಟ್ ಇಲ್ಲ, ಆರ್ಥಿಕ ಅನುಮೋದನೆ ಸಿಕ್ಕು ಎಷ್ಟು ಪೊಲೀಸ್ DRCR 4,700 ವೇಕೆನ್ಸಿ ಖಾಲಿವೆ. ಸಬ್ ರಿಜಿಸ್ಟರ್ 2016ರಲ್ಲಿ ಕಾಲ್ಫರ್ಮ್ ಆಗಿದ್ದು, ದಿನಾರು ಕಾಲ್ಫರ್ಮ್ ಆಗಿಲ್ಲ. PSI 2021ರಲ್ಲಿ ಕಾಲ್ಫರ್ಮ್ ಆಗಿತ್ತು. ಅಫ್ಜಲ್ಪುರದಲ್ಲಿ ಏನಾದ್ರು ಸ್ಕ್ಯಾಮ್ ಆಯ್ತು, ಅದೇ ವಿದ್ಯಾರ್ಥಿಗಳಿಗೆ ಮತ್ತೆ ಎಕ್ಸಾಮ್ ನಡೆಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ರಿಜಿಸ್ಟ್ರು SD FDA ಅವು ಖಾಲಿದ್ದಾವೆ. ಶಿಕ್ಷಣ ಇಲಾಖೆಯಲ್ಲಿ ಪ್ರೌಢ ಶಿಕ್ಷಣ ಮತ್ತು ಮಾಧ್ಯಮ ಶಿಕ್ಷಣದಲ್ಲಿ 50,000 ವೇಕೆನ್ಸಿ ಖಾಲಿದಾವೆ ಸರ್. ಟೋಟಲ್ 2,84,000 ಹುದ್ದೆಗಳು 47-48 ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇದೇವ ಸರ್, ಹೌದಾ? PUC ಅಸಿಸ್ಟೆಂಟ್ ಪ್ರೊಫೆಸರ್ ಲೆಕ್ಚರ್ಗಳು, ಹೌದಾ? ಅದು ಕೂಡ 8,040 ಪೋಸ್ಟ್ ಖಾಲಿ ಇದೆ. ಅನೇಕ ಸರ್ ಆರೋಗ್ಯ ಇಲಾಖೆಯಲ್ಲಿ 10,000 ಖಾಲಿ ಇದೆ. ವಿಲೇಜ್ ಅಕೌಂಟ್ರು ಅದು ಕೂಡ ಖಾಲಿ ಇದೆ ಸರ್. ಮತ್ತೆ ಫಾರೆಸ್ಟ್ ಗಾರ್ಡ್ ಮತ್ತೆ ಫಾರೆಸ್ಟ್ ವಾಚರ್ ಅವು ಕೂಡ ಖಾಲಿ ಇದೆ ಸರ್. ಯಾವ ವೇಕೆನ್ಸಿನೂ ತುಂಬ್ತಾ ಇಲ್ಲ ಅವರು. ಬರೀ ಆಶ್ವಾಸನೆ ಮಾತುಗಳನ್ನ ಹೇಳ್ಕೊಂತ ಬರೀ ಒಳ ಮೀಸಲಾತಿ ಅದು ಇದು ಅಂತೇಳಿ ದಂತಕಥೆಗಳನ್ನ ಹೇಳ್ಕೊಂತ ವಿದ್ಯಾರ್ಥಿಗಳಿಗೆ, ಯುವಜನರಿಗೆ, ಉದ್ಯೋಗ ಆಕಾಂಕ್ಷಿಗಳಿಗೆ ಮೋಸವನ್ನ ಮಾಡ್ತಕ್ಕಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಸರ್. ನಾಗರಾಜ್ ಅವರೇ, ಈ KPSC ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ? ಒಂದು ಎಕ್ಸಾಮ್ ಅಂತೂ ನೆಟ್ಟಗಾಗಿ ಮಾಡಲ್ಲ ಈ KPSC, ಏನೋ ಒಂದು ಎಡವಟ್ಟು, ಭ್ರಷ್ಟಾಚಾರ ಅಥವಾ ಒಂದು ಯಾವ್ದೋ ಒಂದು ಎಕ್ಸಾಮ್ ಸರಿಯಾಗಿ ನಡೆಸಬೇಕು ಅಂದ್ರೆ ಸರ್. KPSC ಅಂತಂದ್ರೆ ಅಲ್ಲಿ ಸೂಟ್ ಕೇಸ್ ಇದ್ದ ವ್ಯಕ್ತಿಗೆ ಮಾತ್ರ ಅಲ್ಲಿ ಇದು ಏನೋ ಅಪ್ಪಣೆ. ನಮ್ಮಂತ ಶಿಕ್ಷಣವನ್ನ ಕಲಿತು ಇಲ್ಲಿ ಏನೋ ಹಗಲು ರಾತ್ರಿ ಓದಿ ಕಾಂಪೀಟ್ ಮಾಡಿ ನಾವಿದೆ ಇರ್ತೀವಲ್ಲ ಸರ್, ನಮಗೆ ಯಾವ್ದೇ ರೀತಿಯಾದ ಉದ್ಯೋಗ ಇಲ್ಲ, ನಮ್ಗೆ ಅವಕಾಶ ಇಲ್ಲ. ಫೈನಲಿಸ್ಟ್ ಬಂದಿರುತ್ತೆ, ಅಲ್ಲಿ ಸುಟ್ಕೇಸ್ ವ್ಯವಹಾರ ನಡೆದ ತಕ್ಷಣ ನಮ್ಮ ಹೆಸರು ಇರಲ್ಲ ಸರ್ ಲಿಸ್ಟ್ ಅಲ್ಲಿ.
ಸರ ಸಾಕಷ್ಟು ಎಲ್ಲಾ ಪೋಸ್ಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಯಾರು ಬಡ ವಿದ್ಯಾರ್ಥಿಗಳಿಗೆ ಇವತ್ತ ಪೋಸ್ಟ್ ಸಿಗ್ತಾ ಇಲ್ಲ ಅಲ್ಲಿ. ಇವತ್ತು ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ ಪೋಸ್ಟ್ ಹರಾಜಕತೆ ಆಗ್ತಾ ಇದೆ ಸರ್. ಆಕ್ಚುಲಿ ಇವತ್ತು ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಕಷ್ಟದಿಂದ ಇವತ್ತು ಓದ್ತಾ ಇದ್ದಾರೆ, ಅವ್ರಿಗೆ ಯಾರು ನ್ಯಾಯ ಸಿಗ್ತಾ ಇಲ್ಲ. ಇವತ್ತ ಪ್ರತಿಯೊಂದು ಪೋಸ್ಟ್ಗಳನ್ನ ಮಾರಾಟ ಆಗ್ತವೆ. ಆ KPC ಒಂದು ಮಹಾಭ್ರಷ್ಟರ ಒಂದು ಇಲಾಖೆ ಇದು ಸರ್, ಅದು ಇಲಾಖೆದು ಅದನ್ನ ರಿಮೂವ್ ಮಾಡ್ಬೇಕು ಸರ್. ನಮಗೆ ಅಲ್ಲ, ನಮಗೆ ಒಂದು ಸರ್ಕಾರದಿಂದ ಒಂದು ಆದೇಶ ಬಂದ್ಬಿಡ್ಲಿ ಸರ್. ಏನಂತ ಅಂದ್ರೆ SDA 20 ಲಕ್ಷ, PSI 30 ಲಕ್ಷ, ಅಸಿಸ್ಟೆಂಟ್ ಪ್ರೊಫೆಸರ್ 1 ಕೋಟಿ, KS ಆಫೀಸರ್ 30 ಲಕ್ಷ. ಈ ತರ ಬಂತಂದ್ರೆ ನಾವು ಹುಟ್ಟುತ್ತಲೇ 7ನೇ ಕ್ಲಾಸ್ 6ನೇ ಕ್ಲಾಸ್ ಏನೋ ಓದಲ್ಲ ಸರ್. ವಿಚಾರ ಏನು ಅಂದ್ರೆ ನಾಗರಾಜ್ ಅವರೇ, ನಿನ್ನೆ ಈ ಪ್ರತಿಭಟನೆಯ ಲಾಭವನ್ನ ಪಡೆಯೋದಕ್ಕೆ ವಿಪಕ್ಷದವರು ಎಂಟ್ರಿ ಕೊಟ್ಟಿದ್ರು. ಅಲ್ಲಿ ಮುಖಂಗ್ ಹೊಡೆದಂಗೆ ವಾಪಸ್ ಕಳಿಸಿದ್ರಿ ನೀವು ಸರ್. ಅಂದ್ರೆ ನಮ್ದೇನಿತ್ತು ಸರ್, ನಮಗೆ ಅವಕಾಶ ಸಿಗಬೇಕು ಸರ್. ಇದರಲ್ಲಿ ವಿರೋಧ ಪಕ್ಷ ಮಾಡ್ತತ್ತೋ, ರೂಲಿಂಗ್ ಪಾರ್ಟಿ ಮಾಡ್ತತ್ತೋ, ಬೇರೆ ಒಬ್ಬ ಯಾವ್ದೋ ಒಂದು ಹೋರಾಟಗಾರರು ಮಾಡ್ತಾರೋ, ಯಾರೋ ವಿವಿಧ ಸಂಘಟನೆಗಳು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಕೂಗು ಅವ್ರಿಗೆ ಮುಟ್ಟಬೇಕು ಸರ್, ನಮ್ಮ ಉದ್ದೇಶ. ನಮಗೆ ವಿಪಕ್ಷ ಬರ್ತತಿ, ವಿರೋಧ ಪಕ್ಷ ಬರ್ತತಿ, ಅದು ಗೊತ್ತಿಲ್ಲ ನಮಗೆ. ನಮಗ್ ಸಿಗಬೇಕಾಗಿರೋದು ಸಿಗಬೇಕು ಸರ್. ಅದು ಯಾರ ಮೂಲಕ ಆಗರ ಸಿಗ್ಲಿ, ಅದು ಯಾವ್ದೇ ಒಂದು ಸಂಘಟನೆ ಆದ್ರೂ ಸಿಗ್ಲಿ. ನಮಗೆ ಏನೋ ಉದ್ಯೋಗ ನೇಮಕಾತಿ ಆಗ್ಬೇಕು. ಕಾಂತಕುಮಾರ್ ಆಯ್ತು, ನಾವಾಯ್ತು, ಜನಪರ ಸಾಮಾನ್ಯ ವೇದಿಕೆ ಆಯ್ತು, ಅನೇಕ ಉದ್ಯೋಗಾಕಾಂಕ್ಷಿಗಳ ಸಮಿತಿ ಆಯ್ತು, ಕರ್ನಾಟಕ ಧಾರವಾಡದಲ್ಲಿರ್ತಕ್ಕಂಥ ಅನೇಕ ಸಂಘಟನೆಗಳು ಸರ್. ಎಸ್ಪೆಷಲಿ ಇವರು ಯಾರು ಕಾಂತಕುಮಾರ್ ಅವರು ಕೂಡ ಒಂದು ಏನೋ ನೇಮಕಾತಿ ಆಗ್ಲಿ ಅಂತೇಳಿ ಎಲ್ಲದ ಕಡೆನೂ ಇದು ಮಾಡ್ತಾ ಇದಾರೆ ಸರ್. ಆದ್ರೆ ಇನ್ನು ಕೂಡ ಎಚ್ಚೆತ್ಕೊಳ್ತಲ್ಲ ಸರ್ಕಾರ ಅಂತಂದ್ರೆ. ಮತ್ತೆ ಈಗ ಮುಂದೆ ನಾವು ವಿಧಾನಸೌಧ ಮುತ್ತಿಗೆ ಹಾಕೋ ಕೆಲಸ ಮಾಡ್ತೀವಿ ಸರ್. ಇಷ್ಟೆಲ್ಲ ಆರ್ಥಿಕ ಅನುಮೋದನೆ ಸಿಕ್ಕರೂ ಕೂಡ ಉದ್ಯೋಗಗಳನ್ನ ಕರೀತಲ್ಲ ಸರ್. ಸರ್ ಇವರಿಗೆ ನಾವು 15 ದಿವಸ ಕೇವಲ ಏನ್ ಮಾಡೋಣ ಹೇಳಿ ಸರ್. 15 ದಿವಸ ನಾವು ಡೆಡ್ ಲೈನ್ ಅಟ್ಟೆ ಕೊಡ್ತಾ ಇದೀವಿ ಇವರಿಗೆ. ನಾವು ಒಂದ್ ವೇಳೆ ಏನಾದ್ರು 15 ದಿವಸ ಒಳಗಾಗಿ ಇವ್ರು ಏನಾದ್ರು ನೇಮಕಾತಿ ಪ್ರಾರಂಭ ಮಾಡ್ಲಿಕ್ಕಂದ್ರೆ ನಾವು 31 ಜಿಲ್ಲೆಗಳಿಗೆ ತಿರುಗಾಡಿ ಇವತ್ತ ನಾವು ಎಲ್ಲರೂ ಕೂಡ್ಕೊಂಡು ವಿಧಾನಸಭಾ ಮುತ್ತಿಗೆ ಹಾಕಲಕ್ಕ ಪ್ರಯತ್ನ ಮಾಡ್ತೇವೆ, ಬಿಡುದಿಲ್ಲ. ಓಕೆ ಸರ್, ಹಾಗೆ ಸಂಪರ್ಕದಲ್ಲಿರಿ ಸರ್. ಈಗ ನಿನ್ನೆ ಪ್ರತಿಭಟನೆಗೆ ಭಾಗಿಯಾಗಿರುವಂತ ನೊಂದ ವಿದ್ಯಾರ್ಥಿ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನಿನ್ನೆ ಏನೇನಾಯಿತು, ಅವರ ಪ್ರಮುಖ ಬೇಡಿಕೆಯನ್ನು ಮುಂದೆ ಏನು ಮಾಡಬೇಕು ರಾಜ್ಯ ಸರ್ಕಾರ ಮತ್ತೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅನ್ನೋದಕ್ಕೆ ಮಾತನಾಡಿದ್ದಾರೆ ಜಿ ಕನ್ನಡ ಜೊತೆ. ಕೇಳೋಣ ಬನ್ನಿ. ಶಿಕ್ಷಕರ ನೇಮಕಾತಿ ಆಗಿಲ್ಲ, 2.5-3 ವರ್ಷ ಆಯ್ತು. BCPS ಯಾರ್ದು ನೇಮಕಾತಿ ಆಗಿಲ್ಲ. KPS ಎಲ್ಲ ಸುಮಾರು ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವು. ಯಾವ ಹೊಟ್ಟೆ ಉರಿಯತ್ತಿಲ್ಲ ಅಂತ ಯಾರಿಗೂ 5,000 6,000 ಕೊಟ್ಟು PG ಒಳಗಿದಾರೆ ಹುಡ್ರು. ಒಪ್ಪತ್ತಿನ ಊಟಕ್ಕೂ ಗತಿ ಇರ್ಲಾರ್ದೇನೆ ಒಂದೊಂದು ಹೊತ್ತು ಊಟ ಮಾಡ್ಕೊಂಡು ಈವರೆಗಾದ್ರೂ ಬದುಕಾಗ್ತಾರೆ. ಕೆಲಸ ಮಾಡ್ತಾ ಇದಾರೆ ಹಂಗೆ ಏನಿಲ್ಲ ಸರ್. ಅವ್ನು ಒಟ್ಟು ನಮ್ಮ ಒಬ್ಬ ನಾಯಕನನ್ನ ಹತ್ತಿಕ್ಕೆ ಒಟ್ಟು ಅವ್ರು ಏನ್ ಮಾಡ್ಬೇಕು, ಈ ಪ್ರತಿಭಟನೆಯನ್ನ ದಿಕ್ಕಿ ತಪ್ಪಿಸ್ಬೇಕನ್ನೋ ಕಾರ್ಯಕ್ರಮನ ಅವ್ರು ಹಮ್ಮಿಕೊಂಡಿದ್ದಾರೆ ಸರ್. ಶಿಕ್ಷಕರ ನೇಮಕಾತಿ ಆಗಿಲ್ಲ, 2.5-3 ವರ್ಷ ಆಯ್ತು. BCPS ಯಾರ್ದು ನೇಮಕಾತಿ ಆಗಿಲ್ಲ. KPS ಎಲ್ಲ ಸುಮಾರು ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವು. ಯಾವ ಹೊಟ್ಟೆ ಉರಿಯತ್ತಿಲ್ಲ ಅಂತ ಯಾರಿಗೂ 5,000 6,000 ಕೊಟ್ಟು PG ಒಳಗಿದಾರೆ ಹುಡ್ರು. ಒಪ್ಪತ್ತಿನ ಊಟಕ್ಕೂ ಗತಿ ಇರ್ಲಾರ್ದೇನೆ ಒಂದೊಂದು ಹೊತ್ತು ಊಟ ಮಾಡ್ಕೊಂಡು ಈವರೆಗಾದ್ರೂ ಬದುಕಾಗ್ತಾರೆ. ಕೆಲಸ ಮಾಡ್ತಾ ಇದಾರೆ ಹಂಗೆ ಏನಿಲ್ಲ ಸರ್. ಅವ್ನು ಒಟ್ಟು ನಮ್ಮ ಒಬ್ಬ ನಾಯಕನನ್ನ ಹತ್ತಿಕ್ಕೆ ಒಟ್ಟು ಅವ್ರು ಏನ್ ಮಾಡ್ಬೇಕು, ಈ ಪ್ರತಿಭಟನೆಯನ್ನ ದಿಕ್ಕಿ ತಪ್ಪಿಸ್ಬೇಕನ್ನೋ ಕಾರ್ಯಕ್ರಮನ ಅವ್ರು ಹಮ್ಮಿಕೊಂಡಿದ್ದಾರೆ ಸರ್. ಶಿಕ್ಷಕರ ನೇಮಕಾತಿ ಆಗಿಲ್ಲ, 2.5-3 ವರ್ಷ ಆಯ್ತು. BCPS ಯಾರ್ದು ನೇಮಕಾತಿ ಆಗಿಲ್ಲ. KPS ಎಲ್ಲ ಸುಮಾರು ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವು. ಯಾವ ಹೊಟ್ಟೆ ಉರಿಯತ್ತಿಲ್ಲ ಅಂತ ಯಾರಿಗೂ 5,000 6,000 ಕೊಟ್ಟು PG ಒಳಗಿದಾರೆ ಹುಡ್ರು. ಒಪ್ಪತ್ತಿನ ಊಟಕ್ಕೂ ಗತಿ ಇರ್ಲಾರ್ದೇನೆ ಒಂದೊಂದು ಹೊತ್ತು ಊಟ ಮಾಡ್ಕೊಂಡು ಈವರೆಗಾದ್ರೂ ಬದುಕಾಗ್ತಾರೆ. ಕೆಲಸ ಮಾಡ್ತಾ ಇದಾರೆ ಹಂಗೆ ಏನಿಲ್ಲ ಸರ್. ಅವ್ನು ಒಟ್ಟು ನಮ್ಮ ಒಬ್ಬ ನಾಯಕನನ್ನ ಹತ್ತಿಕ್ಕೆ ಒಟ್ಟು ಅವ್ರು ಏನ್ ಮಾಡ್ಬೇಕು, ಈ ಪ್ರತಿಭಟನೆಯನ್ನ ದಿಕ್ಕಿ ತಪ್ಪಿಸ್ಬೇಕನ್ನೋ ಕಾರ್ಯಕ್ರಮನ ಅವ್ರು ಹಮ್ಮಿಕೊಂಡಿದ್ದಾರೆ ಸರ್. ಶಿಕ್ಷಕರ ನೇಮಕಾತಿ ಆಗಿಲ್ಲ, 2.5-3 ವರ್ಷ ಆಯ್ತು. BCPS ಯಾರ್ದು ನೇಮಕಾತಿ ಆಗಿಲ್ಲ. KPS ಎಲ್ಲ ಸುಮಾರು ಎಷ್ಟು ವೇಕೆನ್ಸಿಗಳು ಖಾಲಿ ಇದಾವು. ಯಾವ ಹೊಟ್ಟೆ ಉರಿಯತ್ತಿಲ್ಲ ಅಂತ ಯಾರಿಗೂ 5,000 6,000 ಕೊಟ್ಟು PG ಒಳಗಿದಾರೆ ಹುಡ್ರು. ಒಪ್ಪತ್ತಿನ ಊಟಕ್ಕೂ ಗತಿ ಇರ್ಲಾರ್ದೇನೆ ಒಂದೊಂದು ಹೊತ್ತು ಊಟ ಮಾಡ್ಕೊಂಡು ಈವರೆಗಾದ್ರೂ ಬದುಕಾಗ್ತಾರೆ. ಕೆಲಸ ಮಾಡ್ತಾ ಇದಾರೆ ಹಂಗೆ ಏನಿಲ್ಲ ಸರ್. ಅವ್ನು ಒಟ್ಟು ನಮ್ಮ ಒಬ್ಬ ನಾಯಕನನ್ನ ಹತ್ತಿಕ್ಕೆ ಒಟ್ಟು ಅವ್ರು ಏನ್ ಮಾಡ್ಬೇಕು, ಈ ಪ್ರತಿಭಟನೆಯನ್ನ ದಿಕ್ಕಿ ತಪ್ಪಿಸ್ಬೇಕನ್ನೋ ಕಾರ್ಯಕ್ರಮನ ಅವ್ರು ಹಮ್ಮಿಕೊಂಡಿದ್ದಾರೆ. ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಹೊಟ್ಟೆ ಉರಿಯತ್ತೆ. ಆ ವಿದ್ಯಾರ್ಥಿಯ ಸಂಕಷ್ಟವನ್ನು ನಾವು ನೋಡಿದ್ವಿ. ಕಳೆದ 3 ವರ್ಷದಿಂದ ಯಾವುದೇ ರೀತಿಯಾಗಿ ಕಾಲ್ಫಾರ್ಮ್ ಇಲ್ಲ ಅಂತ ಹೇಳಿದಾಗ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಏಜ್ ಬೇರೆ ಇಲ್ಲ.
ಏಸ್ ಬಾರ್ ಆದರೆ ಮುಂದೆ ಏನು ಕಂಡಿರುವಂಥ ಕನಸು ಅದೆಲ್ಲವೂ ಕೂಡ ನುಚ್ಚು ನೂರು ಆಗ್ತಾ ಇದೆ. ಸೊ ಹಂಗಾಗಿ ಈ ಸರ್ಕಾರ ಇನ್ಮೇಲೆ ಆದರೂ ಎಚ್ಚೆತ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಇದು ಕೇವಲ ಆರಂಭ, ಇದು ಆರಂಭ. ಇದು ನೇಪಾಳ ಥರ ಕರ್ನಾಟಕವನ್ನು ಮಾಡಲಿಕ್ಕೆ ಹೋಗಬೇಡಿ ಅಂಥೇಳಿ ಕರ್ನಾಟಕದ ಜನರಿಗೆ ತಾಳ್ಮೆ ಇದೆ. ಯುವ ಸಮೂಹ ವಿದ್ಯಾರ್ಥಿಗಳು ಎದ್ದು ನಿಂತರೆ ಏನಾಗತ್ತೆ ಅನ್ನೋದನ್ನ ಎಕ್ಸಾಂಪಲ್ ಆಗಿ ನೀನೆ ನೋಡಿದ್ರಿ. ಈ ಸರ್ಕಾರ ಅದನ್ನೇ ಹೇಳೋದು, ಒಂದು ಮತವನ್ನ ಕೊಡಬೇಕಾದ್ರೆ 3 ವರ್ಷದಿಂದನೂ ಕೂಡ ನೋಡ್ತಾ ಇದ್ದಾರೆ ಸರ್ ಅವರು. ಯಾರಾದ್ರೂ ಹೇಳಿ 3 ವರ್ಷದಿಂದನೂ ಕೂಡ ನೋಡ್ತಾ ಇದ್ದಾರೆ ಸರ್. ಸರ್ ಪ್ರತಿ ಬಾರಿ ನಾವು ಮಾಡ್ತಾ ಇದೀವಿ ಸರ್. ಯಾವ್ದು ಹೊಸ ಸಂಘಟನೆಯಿಂದ ಆಗ್ಲಿ, ಜನಪರ ಸಾಮಾನ್ಯ ವೇದಿಕೆಯಿಂದ ಆಗ್ಲಿ, ಉದ್ಯೋಗ ಆಕಾಂಕ್ಷಿಗಳ ವೇದಿಕೆಯಿಂದ ಆಗ್ಲಿ ಸರ್, ದೊಡ್ಡ ಮಟ್ಟಿಗೆ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಸರ್. ಮೂಗಿಗೆ ತುಪ್ಪ ಹಚ್ಚೋ ಕೆಲಸವನ್ನ, ಸೌರ ಕೆಲಸವನ್ನ ಮಾಡ್ತಾ ಇರ್ತು ಅಲ್ಲ ಸರ್. ಈಗ ನಾವು ನಮ್ಮ ಹೋರಾಟಕ್ಕೆ ನಮಗೇನು ಪ್ರತಿಫಲನೂ ಇಲ್ವಾ? ಅಲ್ಲ ಸರ್, ನಾವು ಈಗ ಏನು ನಮ್ಮ ಉದ್ಯೋಗವನ್ನು ಪಡ್ಕೊಂಡು ನಮಗೇನು ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿಲ್ವಾ ನಮಗೆ? ಯಾಕೆ ಹಿಂಗ್ ಮಾಡ್ತತೆ ಸರ್ಕಾರ? ತಮ್ಮ ಚೇರ್ಗಳಿಗೆ ಹೊಡೆದಾಡ್ತಾರೆ ಹೊರತು ವಿದ್ಯಾರ್ಥಿಗಳ ಮೇಲೆ ಕಿಂಚಿತ್ತೂ ಕಾಳಜಿ ಇಲ್ಲಲ್ಲ ಸರ್. ಸರ್ ಇಂದಿನ ಪ್ರಜೆಗಳನ್ನ ನಾಳೆ ಎಲ್ಲ ನಮ್ಮ ಪ್ರಜಾಪ್ರಭುತ್ವ ಸರ್ಕಾರನ ಆಳ್ತಕ್ಕಂತ ಯಾರ್ಯಾರು ಏನೇನ್ ಆಗ್ತಾರ ಗೊತ್ತಿಲ್ಲ ಸರ್. ಮುಖ್ಯಮಂತ್ರಿಗಳು ಆಗ್ಬೋದು, ರಾಜ್ಯಪಾಲರು ಅಂತ ವಿದ್ಯಾರ್ಥಿಗಳನ್ನ. ನಾಗರಾಜ್ ಅವರೇ, ಹಾ ಸರ್, ಒಂದು ಮತವನ್ನ ನೀಡಬೇಕಾದ್ರೆ ಯೋಗ್ಯರಿಗೆ ಕೊಡಬೇಕಂತೆ. ಆ ಯೋಗ್ಯರಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆ ಸಮಾಜಕ್ಕೆ ಆಗುವಂತ ಪಾಪಗಳು ಅದು ನಮ್ಗೆ ಸುತ್ತಕೊಳ್ಳುತ್ತೆ. ಸೊ ಹಂಗಾಗಿ ನಾನು ಹೇಳೋದು ಯೋಗ್ಯರನ್ನ ಆಯ್ಕೆ ಮಾಡಿ ಅಂತ ಹೇಳಿ. ಯುವ ಸಮೂಹ ಈಗ ಲೋಕಲ್ ಎಲೆಕ್ಷನ್ ಇದೆ, ಎಲ್ಲ ಯುವಕರು ನಿಂತ್ಕೊಳ್ಳಿ, ಅಲ್ಲಿ ಎಲ್ಲ ಯುವಕರು ನಿಂತ್ಕೊಳ್ಳಿ. ಮಾಡ್ತೀವಿ ಸರ್. ಹೌದು ಸರ್, ಹೌದು. ಆದ್ರೆ ಒಂದು ಬೇಸರ ಏನು ಅಂತ ಹೇಳಿದ್ರೆ ಎಲ್ಲವನ್ನ ಹೋರಾಟ ಮಾಡಿನೇ ಪಡಿಬೇಕಲ್ಲ, ಅದು ಬೇಸರ ಇರೋದು ಸರ್. ಈಗ ಅಂಬೇಡ್ಕರ್ ಹೇಳಿರೋ ಮಾತು ಅದೆಲ್ಲ ಸರ್. ಅವರು ಕೂಡ ಅದನ್ನ ಅವಾಗ ಅನುಭವಿಸಿದ್ರು. ಶಿಕ್ಷಣವಂತರಾಗ್ರಿ, ಸಂಘಟಿತರಾಗ್ರಿ. ಲಾಸ್ಟ್ 3ನೇ ದಿನ ಹೋರಾಟ ಸರ್. ನಾವು ಶಿಕ್ಷಣವಂತರಾಗಿದ್ದೀವಿ ಸರ್, ಎಲ್ಲಾ ಕಡೆ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಹೋರಾಟಕ್ಕೂ ಕೂಡ ನಾವು ಕರೆ ಕೊಡ್ತಿದೀವಿ ಸರ್. ಸರ್ಕಾರಕ್ಕೆ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ಅಂತಂದ್ರೆ, ಮುಂದಿನ ದಿನಗಳು ಬಹಳ ಅಂದ್ರೆ ಬಹಳ ಕ್ರಾಂತಿಕಾರಿಯ ರೂಪದ ದಾರಿಗಳಿದಾವ್ ಸರ್. ಅದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ. ಹೌದಾ, 56,000 ನೀವು 60,000 ಕಾಲ್ ಫಾರ್ಮ್ ಮಾಡ್ತಂತೆ ಏನ್ ಹೇಳಿದ್ರಲ್ಲ, ಅದರಲ್ಲಿ ಸರ್ ಈಗ ಸದ್ಯಕ್ಕೆ ಏನ್ ಗೊತ್ತಾ, 5,000ನೋ 6,000ನೋ ಹೌದಾ, ವಿದ್ಯಾರ್ಥಿಗಳಿಗೆ ಏನೋ ಒಂದ್ ಸ್ವಲ್ಪ ಮನವರಿಕೆ ಆಗಂಗೆ ಆಯಾ ಇಲಾಖೆಯಲ್ಲಿ 5,000 ಪೋಸ್ಟ್ ತುಂಬಿಸಿದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಸರ್. ಹೌದಾ, ತಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿರ್ತಾರೆ ಸರ್, ನಾವು ಲಕ್ಷ ಉದ್ಯೋಗನ ತುಂಬ್ತೇವೆ, ಅದನ್ನ ತುಂಬ್ತೇವೆ ಆಶ್ವಾಸನೆಯನ್ನ ಮಾತನ್ನ ಕೊಟ್ಟೆ ರಾಜಕೀಯಕ್ಕೆ ಬಂದು ವಿದ್ಯಾರ್ಥಿಗಳನ್ನ ಈ ಹಿಂದೆ ನಾವು ಈ ಒಂದು ಸರ್ಕಾರ ನೋಡಿದ್ದಿಲ್ಲ ಸರ್. ಅನೇಕ ವಿದ್ಯಾರ್ಥಿಗಳು, ದನಕಾಯ ವಿದ್ಯಾರ್ಥಿಗಳು ಕೂಡ ಪೊಲೀಸ್ ಆಗಿ ಹೋದ್ರು ಸರ್. ಅಷ್ಟು ಹುದ್ದೆಗಳನ್ನ ಕರೆದಿರ್ತಕ್ಕಂಥ ಸರ್ಕಾರ ಇವಾಗ ಒಂದು ನೋಟಿಫಿಕೇಶನ್ ಮಾಡಲ್ಲ ಅಂತಂದ್ರೆ ಏನ್ ಸರ್ ಇದು ಅರ್ಥ? ಸರ್ಕಾರ ಏನ್ ಮಾಡ್ತಾ ಇದೆ? ಅಲ್ಲಿರ್ತಕ್ಕಂಥ ಶಾಸಕರು ಎಲ್ಲ ಅಧಿಕಾರಿಗಳಿಗೆ ಏನ್ ಮಾಡ್ತಾ ಇದೆ ಸರ್? ಆ ಯುವಕರನ್ನ ಹತ್ತಿಕ್ಕತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಂದಿನ ಹೋರಾಟ ಹೇಗಿರುತ್ತೆ ನಿಮ್ದು ಸರ್? ಬಹಳ ಕ್ರಾಂತಿಕಾರಿ ಆಗಿರುತ್ತೆ ಸರ್, ಬಹಳ ಕ್ರಾಂತಿಕಾರಿ ಆಗಿರುತ್ತೆ. ತನಕ ನಿರಂತರವಾಗಿ ಹೋರಾಟ ಇರುತ್ತೆ ಅಂತ. ಹೌದೌದು, ಮಾಡ್ತೀವಿ ಸರ್, ನಾವು ಖಂಡಿತ ಮಾಡ್ತೀವಿ. ಯಾಕಂದ್ರೆ ನಮಗೆ ಹಸಿವಿದೆ ಸರ್. ಹೌದಾ, ಊರಿಗೆ ಹೋಗಾಗ ಆಗ್ತಾ ಇಲ್ಲ. ಹೌದಾ, ಧಾರವಾಡದಲ್ಲಿ ಯಾವ್ದೋ ಒಂದು ಫಂಕ್ಷನ್ ಆದ್ರೆ ವಿದ್ಯಾರ್ಥಿಗಳು ಕ್ಯೂ ಹಚ್ತಾರೆ. 3-4 ಕಿಲೋಮೀಟರ್ ಇದ್ರು ಯಾವ್ದೋ ಗಣಪತಿ ಹಬ್ಬನೋ ಯಾವ್ದೋ ಒಂದೇನೋ ಪ್ರಸಾದ ಕೊಡ್ತಾರಂದ್ರೆ ಊಟ ಉಳಿಸ್ಬೋದಲ್ಲ ಅಂತೇಳಿ ಕ್ಯೂ ಹಚ್ತಾರೆ ಸರ್. ವಾಪಸ್ ಬರ್ತೀನಿ. ಜಗದೀಶ್ ಅವರೇ, ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ಹರಿಹರದಿಂದ ಸರ್, ಹರಿಹರ ತಾಲೂಕು ಬೆಳ್ಳೂಡಿಯಿಂದ. ಈಗ ಉತ್ತರ ಕರ್ನಾಟಕದ ಮಂದಿ ರೊಚ್ಚಿಗೆದ್ರೆ ಏನಾಗತ್ತೆ ಅಂತೇಳಿ ಸರ್ಕಾರಕ್ಕೆ ಬಹುಶಃ ಗೊತ್ತಾಗಿದೆ ಅಂತ ಅನ್ಕೋತೀನಿ ಸರ್. ಅವರಿಗೆ ಗೊತ್ತಾಗಕ್ಕೆ ಅವರಿಗೆ ಮಾನ ಮರ್ಯಾದೆ ಇಟ್ಕೊಂಡಿಲ್ಲ ಸರ್. ಅವರು ಮಾನ ಮರ್ಯಾದೆ ಇಟ್ಕೊಂಡ್ರು ಹಿಂಗ 5 ವರ್ಷ ಗಂಟ್ಲೆ 3 ವರ್ಷ ಗಂಟ್ಲೆ ಯಾವುದೇ ಕಾರಣಕ್ಕೂ ಅವರು ನೇಮಕಾತಿ ಮಾಡ್ಕೊಳ್ಳದಂಗೆ ಇರ್ತಾ ಇರ್ಲಿಲ್ಲ ಸರ್. ಎಷ್ಟು ಇಲ್ಲಿ ಬಡವರು ಕಷ್ಟಪಟ್ಟು ಓದಿಸ್ತಾ ಇದಾರೆ. ಅವ್ರಿಗೆ ಯಾವುದೇ ಮಾನ ಮರ್ಯಾದೆ ಇಲ್ಲ ಸರ್. ಈ ಶಿಕ್ಷಣ ಸಚಿವಕ್ಕಂತೂ ಅವ್ನ ನಾಲಾಯಕ ಸರ್ ಈ ವಿಚಾರದಲ್ಲಿ ಹೇಳ್ಬೇಕಂದ್ರೆ. ಹೌದು ಸರ್, ಯಾವ್ದು ಒಳ್ಳೆ ಕೆಲಸ ಮಾಡಿದ್ರೆ ಒಂದಾದ್ರೂ ತೋರ್ಸ್ಲಿ ಸರ್. ಅವರು ಅವ್ರು ಮೋಜು ಮಸ್ತಿ ಮಾಡ್ಲಿಕ್ಕೆ ದುಡ್ಡು ಬೇಕು. ಇಲ್ಲಿ ನೇಮಕಾತಿ ಮಾಡ್ಕೊಳ್ಳಿದಂಗೆ ಬಡವ್ರ ಮಕ್ಕಳು ಅವರೆಲ್ಲ ಇದು ಹಾಳಾಗ್ತಕ್ಕಂಥದ್ದನ್ನ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸರ್ ಅವ್ರಿಗೆ? ಸರ್ ಇದೇ ರೀತಿ ಆದ್ಮೇಲೆ ಅಂದ್ರೆ ಇನ್ನು ಎಲ್ಲಾ ಜಿಲ್ಲೆಗಳಿಂದನೂ ಬೆಂಗಳೂರು ಚಲೋ ಮಾಡ್ಬೇಕಾಗುತ್ತೆ ಸರ್, ಅನಿವಾರ್ಯ ಸರ್. ನೇಪಾಳದಲ್ಲಿ ಆದ ರೀತಿ ಇಲ್ಲಿ ಆಗ್ಬೇಕಾಗುತ್ತೆ ಸರ್. ಇದು ಈ ವಿಷಯದ ಬಗ್ಗೆ ಸ್ವಲ್ಪ ನಿಮ್ಮ ಚಾನಲ್ ಒಳ್ಳೆ ಕೆಲಸ ಮಾಡ್ತಾ ಇದೆ ಸರ್, ನಿಮಗೆ ತುಂಬಾ ಧನ್ಯವಾದಗಳು. ನೋಡ್ತಾ ಇದೀವಿ ಸರ್ ಲೈವ್ ಕಾರ್ಯಕ್ರಮ, ಧಾರವಾಡದ ಸಿಚುವೇಶನ್ ಏನೇನಿದೆ ಅಂತ. ಅಲ್ಲ, ನಮಗೆ ಒಂಥರ ರಕ್ತ ಕುದೀತಾ ಇದೆ ನಿಜವಾಗ್ಲೂ ಕೂಡ. ಒಬ್ಬ ವಿದ್ಯಾರ್ಥಿಗಳು, ಓದ್ತಾ ಇರುವಂಥ ಬಡ ವಿದ್ಯಾರ್ಥಿ, ಯಾಕಂದ್ರೆ ಓದ್ತಾ ಇರೋರು ಎಲ್ಲರೂ ಕೂಡ ಕೆಳ ಮಧ್ಯಮ ವರ್ಗದವರು, ಹೇಗೋ ಬದುಕನ್ನು ಕಟ್ಕೊಳ್ಬೇಕು ಅಂಥೇಳಿ
ತಂದೆ ತಾಯಿಗೆ ಕಷ್ಟ ಇದ್ರೂ ಕೂಡ ಮಂತ್ಲಿ ಇಂತಿಷ್ಟು ಅಮೌಂಟಲ್ಲಿ ಮಗನಿಗೆ ಕೊಟ್ಟು ಒಂದು ಉತ್ತಮ ರೀತಿಯಲ್ಲಿ ಗೌರ್ಮೆಂಟ್ ಜಾಬ್ ಇರುತ್ತೆ, ಸರ್ಕಾರಿ ಸೇವೆಯನ್ನು ಮಾಡ್ತಾರೆ, ಜನಸಾಮಾನ್ಯರ ಸೇವೆಯನ್ನು ಮಾಡ್ತಾನೆ ಮಗ ಅಂತೇಳಿ ನೂರಾರು ಕನಸನ್ನು ಇಟ್ಕೊಂಡು ಕಳಿಸಿದ್ರೆ ಇವರು ಏಜ್ ಬಾರ್ ಆದರೂ ಕೂಡ ನೀವು ಇವರು ಕಾಲ್ಫಾ ಮಾಡಲ್ಲ ಅಂತ ಹೇಳಿದಾಗ ಈ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಏನು ಹೇಳಬೇಕು ಅಂತ? ಸರ್ ಈಗ ಇಲ್ಲೆಲ್ಲ ಪೇರೆಂಟ್ಸ್ ಒಬ್ಬೊಬ್ಬ ವಿದ್ಯಾರ್ಥಿಗೂ ಅಲ್ಲಿ ಎಷ್ಟು ಕಷ್ಟಪಟ್ಟು ಅವರಿಗೆ ದುಡ್ಡು ಹೊಂದಿಸ್ತಾರ ಅಂತಂದ್ರೆ ಪಿಜಿಯಲ್ಲಿ ಇದ್ರೆ ಅವ್ರ ಪಿಜಿಗೆ ಅಮೌಂಟ್ ಕಟ್ಟಕ್ ಆಗ್ತಾ ಇಲ್ಲ ಸರ್ ನಮ್ಮ ಕೈಲಿ ಇವತ್ತು. ಎಸ್ ಜಗದೀಶ್ ಅವರೇ, ಗೊತ್ತಾಗ್ತಾ ಇದೆ. ಅದಕ್ಕೆ ನಾವು ಕೂಡ ಸರ್ಕಾರಕ್ಕೆ ಹೇಳ್ತಾ ಇರುವಂಥದ್ದು, ಇನ್ನು ಮೇಲೆ ಆದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇಲ್ಲಾಂದ್ರೆ ಎಲ್ಲ ಯುವಕರು ವಿಧಾನಸೌಧಕ್ಕೆ ನುಗ್ಗಿ ನಿಮ್ಮನ್ನ ಹೊರಗಡೆ ಹಾಕೋದ್ರಲ್ಲಿ ದೊಡ್ಡ ವಿಷಯನೇ ಅಲ್ಲ ಅಂತ ಸರ್. ಈಗ ಓನ್ಲಿ ಧಾರವಾಡದಿಂದ ಆಗಿದೆ, ಇನ್ನು ಕರ್ನಾಟಕದ 30 ಜಿಲ್ಲೆಗಳಿಂದನೂ ಪ್ರತಿಯೊಂದು ತಾಲೂಕಿನಿಂದನೂ ಇದು ಒಂದು ಹೋರಾಟ ನಡೀತೈತೆ ಸರ್ ಇನ್ಮೇಲೆ. ಎಸ್, ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಮತ್ತೊಬ್ರು ಕಾಲಿಸಿದ್ದಾರೆ ಮಾಂತೇಶ್ ಅಂತೇಳಿ ಶಿವಮೊಗ್ಗದಿಂದ. ಮಾಂತೇಶ್ ಅವರೇ ಏನ್ ಹೇಳ್ತೀರಿ? ಕೇಳಿಸಿದೆ. ಇದರಿಂದ ನಾನು ವಂಚಿತನಾಗಿ ನಂದು ಏಜ್ ಬಾರಿ ಕಳ್ಕೊಂಡ್ಬಿಟ್ಟೆ ಸರ್. ನಾನು ಕಾಲ್ಫಾರ್ಮೇ ಮಾಡಿಲ್ಲ ನನಗೆ. ನನ್ ಲೈಫ್ ಏನಾಗ್ಬೇಕು ಸರ್ ಈಗ? ಬೇರೆ ಪೋಸ್ಟ್ಗಳಿಗೆಲ್ಲ ಕಾಲ್ ಮಾಡಿದ್ದಾರೆ, ನನ್ನ ಪೋಸ್ಟ್ಗಳಿಗೆ ಒಂದು ಕಾಲ್ ಮಾಡಿಲ್ಲ. ಜಿಟಿಒ ಪೋಸ್ಟ್ಗಳಿಗೆ ಐ ಟಿ ಐ ಕಾಲೇಜ್ಗಳಂತೆ ಸುಮಾರು ಐ ಟಿ ಐ ಕಾಲೇಜ್ಗಳು ಮುಚ್ಚೋದು. ನನ್ನ ಲೈಫ್ ಏನಾಗ್ಬೇಕು ಸರ್? ನಾನೀಗ ಬಡವ, ಈಗ ನನ್ನ ಏಜ್ ಬಾರ್ ಬೇರೆ ಕಂಪ್ನಿಯವ್ರು ಯಾರು ಸೇರ್ಕೊಂತಾ ಇಲ್ಲ. ಈಗ ಏಜ್ ಬಾರ್ ಆಗಿದೆ ಅಂತೇಳಿ ಇವ್ರು ಕೊಡೋಂತ 3,000 ರೂಪಾಯಿ ನನ್ನ ಲೈಫ್ ಅನ್ನ ಅದ್ ಮಾಡಕ್ಕಾಗುತ್ತಾ? ನನ್ನ ಕುಟುಂಬನ ಮದುವೆ ಮಾಡ್ಕೊಳಕ್ಕಾಗುತ್ತಾ? ಎಷ್ಟು ವರ್ಷ ಅಂತ ಕೊಡ್ತಾರೆ ಸರ್ ಇವ್ರು ಸರ್ಕಾರ ಇರೋದು ಎಷ್ಟು ವರ್ಷ ಇವ್ರದ್ದು? 5 ವರ್ಷ ಅಲ್ವಾ? 5 ವರ್ಷ 3,000 ರೂಪಾಯಿ ಕೊಟ್ರೆ ಮುಗಿತಾ? ಯಾವಾಗಿಂದ ಕೊಡ್ತಾ ಇದಾರೆ 3,000 ರೂಪಾಯಿನ ಇವರು? ಸರ್ಕಾರ ಯಾವ್ದಕ್ ಬರ್ಬೇಕು ಸರ್? ಇವರು ಯುವಕರನ್ನ ಹಾಳು ಮಾಡೋದಕ್ಕೆ ಇವರು ಸರ್ಕಾರ ಮಾಡುದು. ಸರ್ಕಾರ ನೋಡಿದ್ರೆ ಅವ್ರು ಸೀಟ್ ಕೀಳೋದಕ್ಕೆ ನೋಡ್ಕೊಳ್ತಾ ಇದ್ದಾರೆ. ಈ ಕಡೆ ಎಜುಕೇಶನ್ ಜಾಸ್ತಿ ಮಾಡ್ತಾ ಇದ್ದಾರೆ. ಮಿನಿಸ್ಟರ್ಗಳು ನೋಡಿದ್ರೆ ಆಯಾ ಪೋಸ್ಟ್ಗಳಿಗೆ ಅವ್ರು ಕಿತ್ತಾಡ್ತಾ ಇದ್ದಾರೆ. ಅವರೊಂದು ಬರೀ ವಾಸ್ತು ಸರಿ ಮಾಡ್ಕೊಳ್ಳೋದಕ್ಕೆ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ. ಯುವ ಪೀಳಿಗೆನ ಹಾಳು ಮಾಡ್ತಾ ಇದಾರಲ್ಲ ಸರ್ ಇವರೆಲ್ಲ ಸೇರ್ಕೊಂಡು. ಒಂದಿನಾರು ಒಂದು ಯುವ ಶಕ್ತಿನ ಮುಂದೆ ಎಚ್ಚೆತ್ಕೋಬೇಕು, ಅವ್ರಿಗೆ ಏನಾದ್ರು ಒಂದು ಕೆಲಸ ಕೊಡ್ಬೇಕು ಅನ್ನೋದು ಏನಾದ್ರು ಇದೆಯಾ? 3,000 ರೂಪಾಯಿ ಕೊಟ್ಬಿಟ್ರೆ ಮುಗ್ದೋತಾ? ಎಷ್ಟು ಜನ ತಿನ್ಕೊಂಡು ಹೋಗ್ತಾ ಇದಾರೆ ಸರ್? ಅವ್ರು ಕಲ್ತಂತ ವಿದ್ಯೆಗಳು ಎಲ್ಲ ಮರ್ತು ಹೋಗ್ತಾ ಇದೆ ಸರ್. ಯಾರಿಗ್ ಕೇಳೋಣ? ಈ 3,000 ರೂಪಾಯಿ ಯಾರಿಗ್ ಕೇಳೋಣ? ಇವತ್ತು ಈ ತಿಂಗಳು ಬಂದಿಲ್ಲ ಅಂತ ಇಟ್ಕೊಳ್ಳೋಣ, ಯಾರಿಗ್ ಕೇಳೋಣ ನಾವು? ನನ್ ಲೈಫ್ ಹಾಳಾಯ್ತು, ನನ್ ಕುಟುಂಬ ಹಾಳಾಗೈತು. ಇವತ್ತು ನಮ್ಮ ಅಪ್ಪ ಅಮ್ಮ ಪೆನ್ಷನ್ ಅಲ್ಲಿ ನಾನು ಜೀವನ ಮಾಡ್ತಾ ಇದ್ದೀನಿ ಸರ್. ಇವತ್ತು ನಾನು ಹೆಂಗ್ ಕೇಳಕ್ ಹೋದ್ರೆ ಉದ್ಯೋಗ ಇದೆಯಾ ಅಂತ ಕೇಳ್ತಾರೆ. ಉದ್ಯೋಗ ಸಮಸ್ಯೆ ಇದೆ. ಮಾಂತೇಶ್ ಅವರೇ, ನಿಮ್ಮ ಅಳಲು, ನಿಮ್ಮ ನೋವು ಗೊತ್ತಾಗ್ತಾ ಇದೆ. ಅದಕ್ಕೆ ಸರ್ಕಾರ ಇನ್ನು ಮೇಲೆ ಆದರೂ ಎಚ್ಚೆತ್ಕೊಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅದರ ಪರಿಣಾಮ ಅಂತೂ ದೊಡ್ಡದಾಗಿನೇ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಮಾಂತೇಶ್ ಅವರೇ, ಕರೆ ಮಾಡಿ ತಮ್ಮ ನೋವನ್ನು ತೋಡಿಕೊಂಡಿದ್ದಕ್ಕೆ. ಆ್ಯಂಡ್ ಕಾಂತಕುಮಾರ್ ಹಾಗೂ ನಾಗರಾಜ್, ತಮಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಎಲ್ಲವನ್ನ ನೋಡ್ತಾ ಇದ್ರೆ ಒಂದನ್ಸತ್ತೆ, ಸರ್ಕಾರ, ರಾಜ್ಯ ಸರ್ಕಾರ ಇನ್ನು ಮೇಲೆ ಎಚ್ಚೆತ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಎಚ್ಚೆತ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದರ ಪರಿಣಾಮ ದೊಡ್ಡದಾಗುತ್ತೆ. ಅಂದರೆ ಇದು ಆರಂಭ ಅಷ್ಟೇ. ನೇಪಾಳದಲ್ಲಿ ಆಗಿರುವಂಥ ಘಟನೆ ರಾಜ್ಯದಲ್ಲಿ ಆಗೋದಕ್ಕೆ ದೂರ ಏನಿಲ್ಲ. ಇನ್ನೊಂದು ಹಂತದಲ್ಲಿ ಬೆಂಗಳೂರು ಚಲೋ ಅವತ್ತಿನ ದಿನ ಏನಾಗುತ್ತೆ ಅನ್ನುವಂಥ ಆತಂಕ ಕೂಡ ನಮಗಿದೆ. ಅಲ್ಲಿಯ ತನಕ ಹೋಗೋಕ್ಕೆ ಬಿಡಬೇಡಿ ಅಂತ ಈ ಸರ್ಕಾರಕ್ಕೆ ಹೇಳ್ತಾ ಇರುವಂಥದ್ದು. ಸೊ ಹಂಗಾಗಿ ಮೊದಲು ಈ ದೇಶ, ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯದ ಕಡೆ ಗಮನ ಕೊಡಬೇಕು. ನೀರು, ರಸ್ತೆ, ಚರಂಡಿ ಎಲ್ಲ ಇದೆಯಾ ಇಲ್ಲ ಅಂತೇಳಿ. ಅದರ ಜೊತೆಗೆ ಯಾವುದೇ ರೀತಿಯಾಗಿ ಭ್ರಷ್ಟಾಚಾರ ಇಲ್ಲದೆ ಸೇವೆ ಮಾಡುವಂಥ ಸೇವಕರು ಸಿಗಬೇಕಾಗತ್ತೆ. ಆಮೇಲೆ ಎಲ್ಲರನ್ನ ಸಮಾನವಾಗಿ ನೋಡುವಂಥ ಒಬ್ಬ ಜನಪ್ರತಿನಿಧಿ ಬೇಕಾಗತ್ತೆ. ಸೊ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಜನಸಾಮಾನ್ಯರಿಗೆ ಹೇಳೋದೇನು ಅಂತ ಹೇಳಿದ್ರೆ, ನೀವೇನು ಮಾಡಬೇಕು ಅಂದರೆ ಒಬ್ಬ ಯೋಗ್ಯರನ್ನು ಆಯ್ಕೆ ಮಾಡಿಕೊಳ್ಳಿ. ಯೋಗ್ಯರು ಆಯ್ಕೆ ಆದರೆ ಮಾತ್ರ ಇದೆಲ್ಲವೂ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿಯ ಸಮಸ್ಯೆಗಳು ಮುಂದುವರಿತಾನೆ ಹೋಗುತ್ತೆ. ಸೊ ಹಂಗಾಗಿ ಇದು ಜಸ್ಟ್ ಆರಂಭ ಅಷ್ಟೇ. ಇನ್ಮೇಲೆ ಆದರೂ ಈ ಸರ್ಕಾರ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ, ಆಮೇಲೆ ಅವರ ಬೇಡಿಕೆ ಇದೆಯಲ್ಲ, ವಿದ್ಯಾರ್ಥಿಗಳ ಬೇಡಿಕೆ, ಇದು ನ್ಯಾಯಯುತವಾಗಿದೆ. ಅವರು ಕೇಳ್ತಾ ಇರುವಂಥ ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿ ಅಂತೇಳಿ. ಇನ್ನು ಬೇರೆ ಏನು ಬೇಡಿಕೆ ಇಲ್ಲ. ಆ್ಯಕ್ಚುಲಿ ಇದು ಬೇಡಿಕೆನಲ್ಲ ಇದು. ಸೊ ಹಂಗಾಗಿ ನಿಮ್ಮ ಗ್ಯಾರಂಟಿ ಹೇಗಿರಬೇಕು ಅಂದರೆ, ವಯೋಮಿತಿ ಇದೆಯಲ್ಲ ಅದನ್ನು ಸಡಿಲಿಕೆ ಮಾಡಿ, ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಿ, ಇನ್ನಷ್ಟು ಹುದ್ದೆಗಳಿಗೆ ಕೊಡಿ, ಅದು ಗ್ಯಾರಂಟಿ ಅಂತ ಘೋಷಣೆ ಮಾಡಿ. ಸುಖ ಸುಮ್ಮನೆ 3,000 ಕೊಟ್ಟೆ 2,000 ಕೊಟ್ಟೆ ಅಂತೇಳಿ ಈ ರೀತಿ ಮಾಡಿದ್ರೆ ಜನ ಈಗೇನು ಬಂದಿದ್ದಾರಲ್ಲ, ನಾಳೆ ವಿಧಾನಸೌಧಕ್ಕೆ ಬರುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.